ಓಕೆ, ಸೊ ಇವತ್ತಿನ ಕ್ಲಾಸು ಲಾಸ್ಟ್ ಕ್ಲಾಸ್ದು ಕಂಟಿನ್ಯೂಷನ್ನು. ಓಕೆನಾ? ಸೊ ಲಾಸ್ಟ್ ಕ್ಲಾಸ್ ನೋಡಿಲ್ಲ ಅಂತಂದರೆ ಯೂಟ್ಯೂಬಲ್ಲಿದೆ, ಹೋಗಿ ನೋಡ್ಕೊಬನ್ನಿ. ಬೇಸಿಕಲಿ ಆರ್ಡರ್ ಫ್ಲೋದು ನೆಕ್ಸ್ಟ್ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಬೇಸಿಕ್ಸು. ಇವಾಗ ಆ ಬೇಸಿಕ್ಸ್ನ ಹೇಗೆ ರಿಯಲ್ ಟೈಮಲ್ಲಿ ಅಪ್ಲೈ ಮಾಡ್ಬೋದು ವಿತ್ ಎಕ್ಸಾಂಪಲ್ಸ್ ತೋರಿಸ್ತೀನಿ. ಓಕೆನಾ? ಸೊ ಶುರು ಮಾಡೋಕ್ಕೂ ಮುಂಚೆ ಒಂದು ಸೈಡಲ್ಲಿ ಬಿಡ್ ಇರುತ್ತೆ, ರೈಟ್? ಇನ್ನೊಂದು ಸೈಡಲ್ಲಿ ಆಸ್ಕ್, ರೈಟ್? ಸೊ ಯಾವ್ಯಾವ ರೀತಿ ಆರ್ಡರ್ಗಳು ಬಿಡ್ ಸೈಡಲ್ಲಿ ಟ್ರಿಗರ್ ಆಗುತ್ತೆ, ಯಾವ್ಯಾವ ಆರ್ಡರ್ಸ್ಗಳು ಆ ಸೈಡಲ್ಲಿ ಟ್ರಿಗರ್ ಆಗುತ್ತೆ ಅನ್ನೋದು ಫಸ್ಟ್ ನಿಮಗೆ ಗೊತ್ತಿರಬೇಕು, ರೈಟ್? ಸೊ ಬಿಡ್ ಸೈಡಲ್ಲಿ ಟ್ರಿಗರ್ ಆಗೋದು ಪ್ಯಾಸಿವ್ ಬಯರ್ಸ್. ಏನಕ್ಕೆ? ಯಾರ್ಯಾರು ಲಿಮಿಟ್ ಆರ್ಡರ್ಸ್ನ ಪ್ಲೇಸ್ ಮಾಡ್ತಾರೋ ಅವರೆಲ್ಲ ಪ್ಯಾಸಿವ್ ಬಯರ್ಸ್. ಸೊ ಪ್ಯಾಸಿವ್ ಬಯರ್ಸ್ಗಳೆಲ್ಲ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡ್ತಾರೆ. ನೀವು ನೀವೇನಾದರೂ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ನೀವು ಕೂಡ ಪ್ಯಾಸಿವ್ ಬಯರ್ಸ್ ಆಗ್ತೀರಾ. ಓಕೆನಾ? ಸೊ ನೀವು ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ಪ್ಯಾಸಿವ್ ಬಯರ್ ಆಗ್ತೀರಾ. ಪ್ರೈಸ್ ಅಕಸ್ಮಾತ್ ಆ ಲೆವೆಲ್ಗೆ ಬಂದರೆ ನಿಮ್ಮ ಆರ್ಡರ್ಗಳು ಟ್ರಿಗರ್ ಆಗೋದು ಬಿಡ್ ಲೆವೆಲಲ್ಲಿ, ರೈಟ್? ಸೊ ಅದೇ ರೀತಿ ಆ ಸೈಡಲ್ಲಿ ಪ್ಯಾಸಿವ್ ಸೆಲ್ಲರ್ಸ್ ಕೂತಿರ್ತಾರೆ. ಸೊ ಇವರು ಕೂಡ ಲಿಮಿಟ್ ಆರ್ಡರ್ಸ್ನ ಪ್ಲೇಸ್ ಮಾಡಿರ್ತಾರೆ, ರೈಟ್? ಸೊ ಇವ್ರು ಪ್ಲೇಸ್ ಮಾಡಿರೋ ಲಿಮಿಟ್ ಆರ್ಡರ್ಸು ಬೈ ಆರ್ಡರ್ಸು, ಲಿಮಿಟ್ ಬೈ ಆರ್ಡರ್ಸ್ ಅಂತಾನೆ ಬರೀತೀನಿ ಇಲ್ಲಿ, ರೈಟ್? ಇವ್ರು ಪ್ಲೇಸ್ ಮಾಡಿರೋದು ಲಿಮಿಟ್ ಸೆಲ್ ಆರ್ಡರ್ಸು. ಸೊ ಈಗ ಇದ್ರದ್ದು ಲೈವ್ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲೇನು ನೋಡ್ತಿದ್ದೀರಾ? ಇದು ಬಿಡ್ಡು, ಇದು ಆಸ್ಕ್, ರೈಟ್? ಸೊ ಮಾರ್ಕೆಟ್ ಡೆಪ್ತಲ್ಲಿ ಯಾವಾಗಲೂ ಬರೋದು ಪ್ಯಾಸಿವ್ ಆರ್ಡರ್ಸ್ಗಳು ಮಾತ್ರ, ರೈಟ್? ಅಂದರೆ ಪ್ಯಾಸಿವ್ ಪಾರ್ಟಿಸಿಪೆಂಟ್ಸ್. ಸೊ ಇಲ್ಲಿ ಏನೇನು ನೋಡ್ತಿದ್ದೀರಾ? ಈ ಪ್ರೈಸ್ ಲೆವೆಲಲ್ಲಿ ಇಷ್ಟಿಷ್ಟು ಕ್ವಾಂಟಿಟಿ ಲಿಮಿಟ್ ಆರ್ಡರ್ಗಳು ಕೂತಿದೆ. ಲಿಮಿಟ್ ಆರ್ಡರ್ಗಳು ಅಂತಂದರೆ ಪ್ಯಾಸಿವ್ ಆರ್ಡರ್ಸ್, ರೈಟ್? ಈ ಆರ್ಡರ್ ಎಲ್ಲ ಯಾವುದು ಟ್ರಿಗರ್ ಆಗಿಲ್ಲ, ಕಾಯ್ತಿರೋದು ಟ್ರಿಗರ್ ಆಗೋಕ್ಕೋಸ್ಕರ. ಹೆಂಗೆ ಅಂತಂದರೆ, ಓಕೆ, ಸೊ ಇವಾಗ ನಾನು ನಿಫ್ಟಿ ಜುಲೈ ಫ್ಯೂಚರ್ಸ್ನ ಬೈ ಮಾಡಬೇಕು ಅಂತ ಅಂದರೆ, ರೈಟ್, ನನಗೆ ಪ್ರೈಸು 2460 ಬಂದರೆ ಮಾತ್ರ ನಾನು ಬೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ನನ್ನ ಲಿಮಿಟ್ ಆರ್ಡರು ಇಲ್ಲಿ ಹೋಗಿ ಕಾಣಿಸ್ಕೊಳ್ಳುತ್ತೆ, ರೈಟ್? ಸೊ ಆದರೆ ನನ್ನ ಆರ್ಡರ್ಗಳು ಇನ್ನೂ ಟ್ರಿಗರ್ ಆಗಿಲ್ಲ. ಯಾವಾಗ ಟ್ರಿಗರ್ ಆಗುತ್ತೆ? ನನ್ನ ಆರ್ಡ್ರು ಒಂದ್ಸಲ ಪ್ರೈಸು ಇದ್ರ ಕೆಳಗಡೆ ಬಂದರೆ ಆವಾಗ ನನ್ನ ಆರ್ಡ್ರು ಟ್ರಿಗರ್ ಆಗುತ್ತೆ, ರೈಟ್? ಸೊ ಇವಾಗ ನಾನು ಪ್ಲೇಸ್ ಮಾಡಿದ್ದು ಬೈ ಆರ್ಡ್ರು. ಸೊ ಇಲ್ಲಿ ಆ ಸೈಡಲ್ಲೆಲ್ಲ ಕೂತಿರೋದೆಲ್ಲ ಪ್ಯಾಸಿವ್ ಆರ್ಡರ್ಸು, ಆದರೆ ಪ್ಯಾಸಿವ್ ಸೆಲ್ ಆರ್ಡರ್ಸ್ಗಳು, ರೈಟ್? ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೆಲ್ಲೋ ಎಂಟರ್ ಆಗಿರ್ತೀನಿ ಅಂತ ಅನ್ಕೊಳ್ಳಿ. ನನಗೆ 2480 ಬಂದರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ ನಾನೇನಾದ್ರು ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ ಅದು ಲಿಮಿಟ್ ಸೆಲ್ ಆರ್ಡರ್ ಆಗಿರುತ್ತೆ, ರೈಟ್? ಸೊ ಲಿಮಿಟ್ ಸೆಲ್ ಆರ್ಡರ್ ಅಂತ ಅಂದರೆ ಅದು ಪ್ಯಾಸಿವ್ ಸೈಡು. ಓಕೆನಾ? ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ. ಸೊ ಬಿಟ್ ಸೈಡಲ್ಲಿ ಯಾವ್ಯಾವ ರೀತಿ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಆ ಸೈಡಲ್ಲಿ ಯಾವ ರೀತಿ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಇದು ಗೊತ್ತಾಗುತ್ತೆ, ರೈಟ್? ಗೊತ್ತಾಯಿತು. ಸೊ ಈಗ ಈ ಈ ಎಲ್ಲ ಆರ್ಡರ್ಸ್ಗಳು ಎಲ್ಲಿ ಎಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮಗೆ? ಮಾರ್ಕೆಟ್ ಡೆಪ್ತ್, ಓಕೆನಾ? ಸೊ ಮಾರ್ಕೆಟ್ ಡೆಪ್ತಲ್ಲಿ ಇರೋದೆಲ್ಲ ಆರ್ಡರ್ಸ್ ಆರ್ ವೇಟಿಂಗ್ ಟು ಬಿ ಫಿಲ್ಡ್, ಯಾವುದು ಫಿಲ್ ಆಗಿರೋ ಆರ್ಡರ್ಸ್ ಅಲ್ಲ, ಓಕೆನಾ? ಸೊ ಆಮೇಲೆ ಇನ್ನೊಂದೇನು ಅಂತಂದರೆ, ಇವಾಗ ನಾನಿಲ್ಲಿ ಪ್ಲೇಸ್ ಮಾಡಿರ್ತೀನಿ, ರೈಟ್? 2460 ಬಂದರೆ ಟ್ರಿಗರ್ ಆಗಲಿ ನಾನು ಬೈ ಆರ್ಡರ್ ಅಂತ. ನನಗೆ ಅದು ಓಕೆ ಸಮಾಧಾನ ಆಗಲಿಲ್ಲ ಅಂತಂದರೆ ನಾನು ಕ್ಲೋಸ್ ಮಾಡ್ಕೊಡ್ಬೋದು. ಅಂದರೆ ಆರ್ಡ್ರು ಟ್ರಿಗರ್ ಆಗೋಕ್ಕೂ ಮುಂಚೆನೇ ನಾನು ಲಿಮಿಟ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಬಿಟ್ರೆ ಇಲ್ಲಿ ಪ್ಲೇಸ್ ಆಗಿರೋದು ಮಾಯ ಆಗ್ಬಿಡುತ್ತೆ, ರೈಟ್? ಅದಕ್ಕೇ ತುಂಬ ಸಲ ಸ್ಪೂಫಿಂಗು ಕೂಡ ಮಾಡ್ತಾರೆ ಮಾರ್ಕೆಟ್ ಡೆಪ್ತಲ್ಲಿ. ಓಕೆ, ಇನ್ನೊಂದು ಬಿಟ್ ಸೈಡಲ್ಲಿ ಯಾವ್ಯಾವ ರೀತಿ ಆಗುತ್ತೆ ಅಂತಂದರೆ ಅಗ್ರೆಸಿವ್ ಸೆಲ್ಲರ್ಸ್ ಬರ್ತಾರೆ. ಸೊ ಇವರೆಲ್ಲ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, ಮಾರ್ಕೆಟ್ ಆರ್ಡರ್ಸ್.
ರೈಟ್. ಸೊ ಅಗ್ರೆಸಿವ್ ಸೆಲ್ಲರ್ಸ್ಗಳು ಬಿಡ್ ಸೈಡಲ್ಲಿ ಟ್ರಿಗರ್ ಆಗುತ್ತೆ ಅವರ ಆರ್ಡರ್ಗಳು. ರೈಟ್. ಸೊ ಅದೇ ರೀತಿ ಆ ಸೈಡಲ್ಲಿ ಅಗ್ರೆಸಿವ್ ಬಯರ್ಸ್ ಬರ್ತಾರೆ. ರೈಟ್. ಇವರು ಕೂಡ ಮಾರ್ಕೆಟ್ ಆರ್ಡರ್ ಮಾಡ್ತಿರ್ತಾರೆ. ಸೊ ಈಗ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ನ ನೋಡೋಣ ಬನ್ನಿ. ಸೊ ನಾನೇನಂದೆ, ಬಿಟ್ ಸೈಡಲ್ಲಿ ಬರೋರೆಲ್ಲ ಅಗ್ರೆಸಿವ್ ಸೆಲ್ಲರ್ಸ್, ಆಸ್ ಸೈಡಲ್ಲಿ ಬರೋರೆಲ್ಲ ಅಗ್ರೆಸಿವ್ ಬಯರ್ಸ್. ಸೊ ಹೆಂಗೆ ಗೊತ್ತಾಗುತ್ತೆ ಇದು ನಮಗೆ ಅಂತ ಅಂದರೆ, ಇದನ್ನ ಟೈಮ್ ಅಂಡ್ ಸೇಲ್ಸಲ್ಲಿ ಗೊತ್ತಾಗುತ್ತೆ. ರೈಟ್. ಸೊ ಆಮೇಲೆ ಇನ್ನೊಂದೇನು ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು ಅಂತ ಅಂದರೆ, ಈ ಮಾರ್ಕೆಟ್ ಡೆಪ್ತು ಅಲ್ಲಿ ಇರೋದೆಲ್ಲ ಆರ್ಡರ್ಸ್ ವೇಟಿಂಗ್ ಟು ಬಿ ಫಿಲ್ಡ್. ಇನ್ನು ಫಿಲ್ ಆಗಿರೋದಲ್ಲ. ರೈಟ್. ಸೊ ಅದೇ ರೀತಿ ಟೈಮ್ ಅಂಡ್ ಸೇಲ್ಸಲ್ಲಿ ಬರೋದೆಲ್ಲ ಆರ್ಡರ್ಸು ಫಿಲ್ ಆಗಿರೋದು. ರೈಟ್. ಓಕೆ, ಪ್ಯಾಸಿವ್ ಗೊತ್ತಾಯ್ತು. ಈಗ ಅಗ್ರೆಸಿವ್ ಸೆಲ್ ಮತ್ತೆ ಅಗ್ರೆಸಿವ್ ಬೈನ ನೋಡೋಣ ಬನ್ನಿ. ಸೊ ಇದು ಟೈಮ್ ಅಂಡ್ ಸೇಲ್ಸ್. ಇಲ್ಲಿ ಏನೇನು ನೋಡ್ತೀರಾ, ಇದೆಲ್ಲ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ಗಳು. ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ಗಳು ಮಾರ್ಕೆಟ್ನ ಎಂಟರ್ ಆಗಿರ್ತಾರೆ ಇಲ್ಲ ಎಕ್ಸಿಟ್ ಆಗಿರ್ತಾರೆ. ರೈಟ್. ಸೊ ನಾನು ಆಗಲೇ ಹೇಳಿದೆ, ಏನು ಬಿಟ್ ಸೈಡಲ್ಲಿ ಟ್ರಿಗರ್ ಆಗೋದೆಲ್ಲ ಅಗ್ರೆಸಿವ್ ಸೆಲ್ಲರ್ಸ್ ಅಂತ. ರೈಟ್. ಹೆಂಗೆ ಐಡೆಂಟಿಫೈ ಮಾಡೋದು? ಓಕೆ. ಸೊ ಇಲ್ಲಿ oh my God. Bro. ಓಕೆ. ಸೊ ಗ್ರೀನ್ ಕಲರ್ ಟ್ರಿಗರ್ ಆಗ್ತಿರೋದೆಲ್ಲ ಅಗ್ರೆಸಿವ್ ಬೈ ಆರ್ಡರ್ಸ್ಗಳು. ಓಕೆನಾ? ಅಂದ್ರೆ ಅಗ್ರೆಸಿವ್ ಬಯರ್ಸ್ಗಳು ಯಾವ್ದ್ರನ್ನ ಟ್ರಿಗರ್ ಮಾಡ್ತಿರ್ತಾರೆ? ಅಗ್ರೆಸಿವ್ ಬಯರ್ಸ್ಗಳು ಆಸ್ಕಲ್ಲಿ ಟ್ರಿಗರ್ ಆಗ್ತಿರುತ್ತೆ. ರೆಡ್ ಕಲರ್ ಬರ್ತಿರೋದೆಲ್ಲ ಅಗ್ರೆಸಿವ್ ಸೆಲ್ಲರ್ಸ್ಗಳು. ಅಗ್ರೆಸಿವ್ ಸೆಲ್ಲರ್ಸ್ಗಳು ಯಾವ ಸೈಡಲ್ಲಿ ಟ್ರಿಗರ್ ಆಗುತ್ತೆ? ಅವರ ಆರ್ಡರ್ಗಳು ಬಿಟ್ ಸೈಡಲ್ಲಿ ಟ್ರಿಗರ್ ಆಗುತ್ತೆ. ರೈಟ್. ಸೊ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಎಲ್ಲರೂ ಮಾರ್ಕೆಟ್ ಆರ್ಡರ್ಸ್ ಮಾಡ್ತಿರ್ತಾರೆ. ರೈಟ್. ಅಥವಾ ಆರ್ಡರ್ಗಳು ಫಿಲ್ ಆಗಿರೋದನ್ನ ನಾವು ಅಗ್ರೆಸಿವ್ ಅಂತಾನೆ ಕರೀತಾರೆ. ಅದಕ್ಕೋಸ್ಕರ ಆರ್ಡರ್ ಫ್ಲೋ ಇವಾಗ ನೆಕ್ಸ್ಟ್ ತೋರಿಸ್ತೀನಿ ಅದನ್ನ. ರೈಟ್. ಇವಾಗ ನಾನಿಲ್ಲಿ 24/60 ಲಿಮಿಟ್ ಆರ್ಡರ್ನ ಪ್ಲೇಸ್ ಮಾಡಿದೆ ಅಂತ ಅನ್ಕೊಳ್ಳಿ. ರೈಟ್. ಸೊ ಪ್ರೈಸ್ ಬಂದು ನನ್ನ ಆರ್ಡರ್ನ ಟ್ರಿಗರ್ ಆಯಿತು. ಸೊ ಇವಾಗ ಅದು ಟೇಪಲ್ ಹೆಂಗೆ ಕಾಣಿಸುತ್ತೆ ಅಂತ ಅಂದರೆ, ಅಗ್ರೆಸಿವ್ ಆರ್ಡರ್ ಥರನೇ ಕಾಣಿಸುತ್ತೆ. ರೈಟ್. ಅಂದರೆ ಅದು ಗ್ರೀನ್ ಕಲರಲ್ಲಿ ಟ್ರಿಗರ್ ಆಗುತ್ತೆ. ಯಾಕೆಂದರೆ ಅದು ಬೈ ಆರ್ಡ್ರು. ನಾನು ಲಿಮಿಟಲ್ಲಿ ಪ್ಲೇಸ್ ಮಾಡಿದ್ರು ಅದು ಪ್ಯಾಸಿವ್ ಆರ್ಡ್ರು ಫಸ್ಟು. ಒಂದ್ಸಲ ಟ್ರಿಗರ್ ಆದಮೇಲೆ ಅದನ್ನೆಲ್ಲ ಅಗ್ರೆಸಿವ್ ಅಂತಾನೆ ತಿಳ್ಕೊಬಿಡುತ್ತೆ. ರೈಟ್. ಸೊ ಆ ಡಿಸ್ಕ್ರಿಷನರಿ ಅಥವಾ ಅದನ್ನ ಹೆಂಗೆ ಅನಲೈಸ್ ಮಾಡೋದು ಅನ್ನೋದು ನಮಗೆ ಬಿಟ್ಟಿದ್ದು. ಓಕೆನಾ? ಲೆವೆಲ್ಗಳನ್ನ ನೋಡಿಕೊಂಡು ಮಾಡಿಕೊಂಡು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಕ್ವಶನ್ಸ್ ಇದ್ರೆ ಫೀಲ್ ಫ್ರೀ ಟು ಆಸ್ಕ್. ಓಕೆನಾ? ಸೊ ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀನಿ. ಸೊ ಬೇಸಿಕಲಿ ನಾನು ಲಾಸ್ಟ್ ಕ್ಲಾಸಲ್ಲಿ ಇದನ್ನೇ ಎಕ್ಸ್ಪ್ಲೇನ್ ಮಾಡಿರೋದು. ರೈಟ್. ಸೊ ಈಗ ಇದನ್ನ ಆರ್ಡರ್ ಫ್ಲೋ ಅಂತ ಕರೀತಾರೆ. ಆರ್ಡರ್ ಫ್ಲೋ ಅಂತ ಅಂದರೆ ಟೈಮ್ ಅಂಡ್ ಸೇಲ್ಸಲ್ಲಿ ಏನು ನೋಡ್ತೀರಾ, ಅಥವಾ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ಗಳು ಎಲ್ಲೆಲ್ಲಿ ಬರ್ತಾರೆ ಅನ್ನೋದು ಇಲ್ಲಿ ಟೈಮ್ ಅಂಡ್ ಸೇಲ್ಸಲ್ಲಿ ಗೊತ್ತಾಗುತ್ತಲ್ವಾ? ಇಲ್ಲಿ ಎಷ್ಟು ಕ್ವಾಂಟಿಟಿ ಯಾವ ಪ್ರೈಸಲ್ಲಿ ಯಾವ ಟೈಮಲ್ಲಿ ಟ್ರಿಗರ್ ಆಯಿತು ಅನ್ನೋದು ರೆಕಾರ್ಡ್ ಆಗ್ತಿರುತ್ತೆ. ರೈಟ್. ಆದರೆ ಹಿಂದೆಗಡೆ ಇವಾಗ 9 ಗಂಟೆಲಿ ಏನಾಯಿತು ಅನ್ನೋದು ಹೋಗಿ ನೋಡಬೇಕು ಅಂತ ಅಂದರೆ ಎಲ್ಲಾನು ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ಅದಕ್ಕೇನೆ ಅವರು ಫುಟ್ ಪ್ರಿಂಟ್ ಚಾರ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಫುಟ್ ಪ್ರಿಂಟ್ ಚಾರ್ಟ್ಸ್ ಅಂತ ಅಂದರೆ ಸಿಂಪಲ್, ಪದ ಹೇಳ್ದಂಗೆನೆ.
ಫುಟ್ ಪ್ರಿಂಟ್ ಚಾರ್ಟ್ಸ್ ಅಂತ ಅಂದರೆ ಆರ್ಡರ್ಗಳು ಏನೇನು ಟ್ರಿಗರ್ ಆಗಿರುತ್ತೋ ಅದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬರ್ತಿರುತ್ತೆ. ಸಿಂಪಲ್, ರೈಟ್? ಸೊ ಅದ್ರ ಬೇಸಿಸ್ ಮೇಲ್ಗಡೆ ನಾವು ಅನಲೈಸ್ ಮಾಡೋದು. ಸೊ ಈಗ ಫುಟ್ ಪ್ರಿಂಟ್ ಚಾರ್ಟ್ಸಲ್ಲೂ ಎರಡು ರೀತಿ ಫುಟ್ ಪ್ರಿಂಟ್ ಚಾರ್ಟ್ಸ್ ಇರುತ್ತೆ, ರೈಟ್? ಒಂದು ಬಿಡಾಸ್ಕ್ ಫುಟ್ ಪ್ರಿಂಟ್ ಚಾರ್ಟ್ಸ್, ರೈಟ್? ಬಿಡಾಸ್ಕ್ ಅಂತ ಅಂದರೆ ಸೇಮ್ ಇಲ್ಲಿ ಇದು ಬಿಡಾಸ್ಕ್. ಇನ್ನೊಂದು ಡೆಲ್ಟಾ ಫುಟ್ ಪ್ರಿಂಟ್ ಚಾರ್ಟ್ಸ್. ಅದು ಇದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡಲ್ಲ, ಇನ್ನೊಂದು ದಿವಸ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವತ್ತು ನಾವು ಬಿಡಾಸ್ಕ್ ಫುಟ್ ಪ್ರಿಂಟ್ ಚಾರ್ಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ, ಓಕೆನಾ? ಸೊ ಈಗ ಐ ಥಿಂಕ್ ನನಗನ್ಸುತ್ತೆ ಮಾರ್ಕೆಟು 125 ತನಕ ಹೋಗಿ ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ಗಳಿದೆ. ಪ್ರೀಮಿಯಮ್ಸ್ ಮೂಡ್ ರಿಯಲಿ ವೆಲ್. ಓಕೆ, ಕಮಿಂಗ್ ಬ್ಯಾಕ್ ಟು ಕ್ಲಾಸ್, ರೈಟ್? ಓಕೆ, ಸೊ ಈಗ ಫುಟ್ ಪ್ರಿಂಟ್ ಚಾರ್ಟ್ಸಲ್ಲಿ ನಾವು ಇವತ್ತು ಬರೀ ಬಿಡಾಸ್ಕ್ ಫುಟ್ ಪ್ರಿಂಟ್ ಚಾರ್ಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ, ರೈಟ್? ಓಕೆ, ಸೊ ಈಗ ಇಲ್ಲಿ ಏನೇನಿದೆ? ಓಕೆ, ಹೊಸಬ್ರು ಯಾರು ಬಂದಿದ್ರೆ ಇಲ್ಲೇನು ನೋಡ್ತಿದ್ದೀರಾ? ಪ್ಲಸ್ 5 ಮಿನಿಟ್ ಕ್ಯಾಂಡಲ್ ಎಲ್ಲಪ್ಪ? ಸೊ ಇದು 5 ಮಿನಿಟ್ ಕ್ಯಾಂಡಲ್ಲು. ಇಲ್ಲಿ ನೀವು ನೋಡ್ತಿರೋದು 5 ಮಿನಿಟ್ ಕ್ಯಾಂಡಲ್ಲು, ರೈಟ್? ಇಲ್ಲಿ ಬರೀ ಕ್ಯಾಂಡಲ್ ಸ್ಟಿಕ್ಸ್ ಕಾಣಿಸ್ತಿದೆ ನಿಮಗೆ. ನನಗೆ ಈ ಫುಟ್ ಪ್ರಿಂಟ್ ಚಾರ್ಟ್ಸಲ್ಲಿ ಆ ಕ್ಯಾಂಡಲ್ ಸ್ಟಿಕ್ಸ್ ಹೆಂಗೆ ಫಾರ್ಮ್ ಆಯಿತು, ಏನಕ್ಕೆ ಫಾರ್ಮ್ ಆಯಿತು, ಅದ್ರ ಒಳಗಡೆ ಏನು ನಡೀತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ, ರೈಟ್? ಸೊ ಈ ಕ್ಯಾಂಡಲ್ ಸ್ಟಿಕ್ಸ್ನ ಡೈಸೆಕ್ಟ್ ಮಾಡಿದ್ರೆ ಅದ್ರ ಒಳಗಡೆ ಇದು ಬರುತ್ತೆ, ರೈಟ್? ಸೊ ಅದು ಒಂದಾಯಿತು. ಈಗ ಸೊ ಇದೆಲ್ಲ ಒಂದೊಂದು 5 ಮಿನಿಟ್ ಕ್ಯಾಂಡಲ್ ಅಂತ ಗೊತ್ತಾಯಿತು. ಇವಾಗ ಆ ಕ್ಯಾಂಡಲ್ ಒಳಗಡೆ ಏನೇನಾಗ್ತಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್? ಸೊ ಇಲ್ಲಿ ನಾವು ಮಾರ್ಕೆಟ್ ಡೆಪ್ತಲ್ಲಿ ಏನು ನೋಡ್ತೀವೋ ಅದೇ ರೀತಿ ನಾವು ಫುಟ್ ಪ್ರಿಂಟ್ ಚಾರ್ಟ್ಸಲ್ಲೂ ನೋಡ್ತೀವಿ. ಸೊ ಇಲ್ಲೇನು ನೋಡ್ತಿದ್ದೀರಾ? ಇದೆಲ್ಲ ಬಿಟ್ ಸೈಡು, ರೈಟ್? ಜಸ್ಟ್ ಲೈಕ್ ಮಾರ್ಕೆಟ್ ಡೆಪ್ತ್. ಇಲ್ಲೇನು ನೋಡ್ತಿದ್ದೀರಾ? ಗ್ರೀನು, ಇದೆಲ್ಲ ಆಸ್ಕು, ಓಕೆನಾ? ನಾನು ಆಗಲೇ ಹೇಳಿದೆ ಬಿಟ್ ಸೈಡಲ್ಲಿ ಯಾವ್ಯಾವ ರೀತಿ ಆರ್ಡರ್ಸ್ಗಳು ಟ್ರಿಗರ್ ಆಗುತ್ತೆ, ಆ ಸೈಡಲ್ಲಿ ಯಾವ ರೀತಿ ಆರ್ಡರ್ಸ್ಗಳು ಟ್ರಿಗರ್ ಆಗುತ್ತೆ ಅಂತ, ರೈಟ್? ಫುಟ್ ಪ್ರಿಂಟ್ ಚಾರ್ಟ್ಸು ಟೈಮ್ ಆ್ಯಂಡ್ ಸೇಲ್ಸ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಎಲ್ಲ ಬರೀ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ ಏನೇನು ಬಂದಿದೆ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳುತ್ತೆ, ಅಥವಾ ಏನೇನು ಆರ್ಡರ್ಗಳು ಬಂದಿದೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಟ್ರಿಗರ್ ಆಗಿರಬೇಕು ಮಾರ್ಕೆಟಲ್ಲಿ ಅದು. ಈ ರೀತಿ ಲಿಮಿಟ್ ಆರ್ಡರ್ಗಳು ಇಟ್ಟಿದ್ರೆ ಅದ್ಯಾವುದು ಬರಲ್ಲ ಇಲ್ಲಿ, ಓಕೆನಾ? ಸೊ ಇದು ಬಿಡ್ಡು, ಇದು ಆಸ್ಕು. ಸೊ ಬಿಡ್ ಸೈಡಲ್ಲಿ ಯಾವ ರೀತಿ ಆರ್ಡರ್ಸ್ಗಳು ಟ್ರಿಗರ್ ಆಗುತ್ತೆ ಅಂತಂದರೆ ಅಗ್ರೆಸಿವ್ ಸೆಲ್ಲರ್ಸ್ಗಳು, ಇಲ್ಲಾಂದರೆ ಪ್ಯಾಸಿವ್ ಬಯರ್ಸ್ಗಳು, ಅಲ್ವಾ? ಅದೇ ರೀತಿ ಆ ಸೈಡಲ್ಲಿ ಯಾವ ರೀತಿ ಟ್ರಿಗರ್ಸ್ ಆಗುತ್ತೆ? ಅಗ್ರೆಸಿವ್ ಬಯರ್ಸ್ಗಳು, ಇಲ್ಲಾಂದರೆ ಪ್ಯಾಸಿವ್ ಸೆಲ್ಲರ್ಸ್ಗಳು, ಓಕೆನಾ? ಸೊ ಆದರೆ ಫುಟ್ ಪ್ರಿಂಟ್ ಚಾರ್ಟ್ಸ್ ತೋರಿಸೋದು ನಮಗೆ ಟೈಮ್ ಆ್ಯಂಡ್ ಸೇಲ್ಸ್ ಥ್ರೂ, ರೈಟ್? ಸೊ ಟೈಮ್ ಆ್ಯಂಡ್ ಸೇಲ್ಸಲ್ಲಿ ತೋರಿಸೋದು ಬರೀ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್, ರೈಟ್? ಸೊ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ನ ಬಿಡ್ನ ಹಿಟ್ ಮಾಡ್ತಿದ್ರೆ ಅವರೆಲ್ಲ ಅಗ್ರೆಸಿವ್ ಸೆಲ್ಲರ್ಸ್. ಅದಕ್ಕೋಸ್ಕರ ನಿಮಗೆ ಇಲ್ಲೆಲ್ಲ ರೆಡ್ ಕಲರ್ ಇರೋದು, ರೈಟ್? ಸೊ ಆ ಸೈಡಲ್ಲಿ ಎಲ್ಲ ಅಗ್ರೆಸಿವ್ ಪಾರ್ಟಿಸಿಪೆಂಟ್ಸ್ ಅಂದರೆ ಅವರೆಲ್ಲ ಅಗ್ರೆಸಿವ್ ಬಯರ್ಸ್. ಸೊ ಅದಕ್ಕೋಸ್ಕರ ನಿಮಗೆ ಆಸ್ಕ್ ಸೈಡಲ್ಲೆಲ್ಲ ಗ್ರೀನ್ ಕಲರ್ ಇರೋದು, ಓಕೆನಾ? ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇದ್ರದ್ದು ಎಕ್ಸಾಕ್ಟ್ ಆಪೋಸಿಟ್ ನಿಮಗೆ ಮಾರ್ಕೆಟ್ ಡೆಪ್ತಲ್ಲಿ ಬರುತ್ತೆ. ಏನಕ್ಕೆ? ಮಾರ್ಕೆಟ್ ಡೆಪ್ತಲ್ಲಿ ಬರೋದು ಎಲ್ಲ ಪ್ಯಾಸಿವ್ ಆರ್ಡರ್ಸ್ಗಳು. ಸೊ ಬಿಡ್ ಸೈಡಲ್ಲಿರೋರೆಲ್ಲ ಪ್ಯಾಸಿವ್ ಬೈಯರ್ಸು, ಆ ಸೈಡಲ್ಲಿರೋರೆಲ್ಲ ಪ್ಯಾಸಿವ್ ಸೆಲ್ಲರ್ಸು. ಸಿಂಪಲ್ ಆ್ಯಂಡ್ ಕ್ಲೀನ್ ಅಲ್ವಾ? ಅರ್ಥ ಆಗ್ತಿದೆ ಅನ್ಕೋತೀನಿ. ಅದೇ ರೀತಿ ಇಲ್ಲಿ ಇವರೆಲ್ಲ ಅಗ್ರೆಸಿವ್ ಬೈಯರ್ಸು, ಅಗ್ರೆಸಿವ್ ಸೆಲ್ಲರ್ಸ್ ಬಿಡ್ ಸೈಡಲ್ಲಿ, ಆ ಸೈಡಲ್ಲಿ ಅಗ್ರೆಸಿವ್ ಬೈಯರ್ಸ್, ರೈಟ್? ಸೊ ಈಗ ಈ ಕಲರ್ ಅರ್ಥ ಆಯಿತು. ರೆಡ್ ಕಲರ್ ಏನಕ್ಕಿದೆ, ಗ್ರೀನ್ ಕಲರ್ ಏನಕ್ಕಿದೆ, ರೈಟ್? ಸೊ ಅದ್ರ ಬೇಸಿಸ್ ಮೇಲ್ಗಡೆ ಇವಾಗ ಇಲ್ಲಿ ಇದು ಓಕೆ, ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಫಸ್ಟು ಲೈವಲ್ಲೇ ನೋಡಿ ಇವಾಗ ನೀವು. ಓಕೆ, ಸೊ ಇದನ್ನ ಇನ್ನೂ ಸ್ಟ್ರೆಚ್ ಮಾಡಿದ್ರೆ ಇನ್ನೂ ಡೀಟೇಲಾಗಿ ಕಾಣಿಸುತ್ತೆ. ಸೊ ಈಗ ನೀವು ಇಲ್ಲೇನು ಅಬ್ಸರ್ವ್ ಮಾಡಬೇಕು ಅಂದರೆ ಇಲ್ಲಿ 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 ಗ್ರೀನ್ ಕಲರ್ ಬಂದರೆ ಈ ಗ್ರೀನ್ ಸೈಡಲ್ಲಿ ಟ್ರಿಗರ್ ಆರ್ಡರ್ಗಳು ಫಿಲ್ ಆಗ್ತಿರುತ್ತೆ. ಇವಾಗ ನೋಡಿ 130 ಇದೆ, 165 ಈ ಕಡೆನೂ ಟ್ರಿಗರ್ ಆಗ್ತಿಲ್ಲ.
ಓಕೆ ಇಲ್ಲಿ ನೋಡಿ 300 ಇದ್ದಿದ್ದು 455 ಆಯಿತು. ಏನಕ್ಕೆ ಅಂದರೆ ಎಲ್ಲ ಗ್ರೀನಲ್ಲಿ ಬಂತು ಇಲ್ಲಿ ಕೆಳಗಡೆ. ರೈಟ್, ಮೇಕಿಂಗ್ ಸೆನ್ಸ್ ಆಗ್ತಿದೆ ಅಂತ ಅನ್ಕೋತೀನಿ. ಸಿ 90 ಬಂದ್ಬಿಡ್ತು ರೆಡ್ ಕಲರು, ಸೊ ಅದಕ್ಕೇ ಇಲ್ಲಿ ಕೆಳಗಡೆ ಬಂತು. ಸೊ ದಿಸ್ ಇಸ್ ರಿಯಲ್ ಟೈಮ್. ನೀವೇನು ನೋಡ್ತಿದ್ರೆ ಇದೆಲ್ಲ ರಿಯಲ್ ಟೈಮ್, ಯಾವುದು ಆಗೋಗಿರೋದಲ್ಲ. ರೈಟ್, ಸೊ ಇಲ್ಲಿ ಗ್ರೀನ್ ಕಲರ್ ಬಂದರೆ ಅದು ಟೋಟಲ್ ಬೈ ಸೈಡಲ್ಲಿ ಬಂದು ಕೂತ್ಕೊಳ್ಳುತ್ತೆ. ರೆಡ್ ಕಲರ್ ಬಂದರೆ ಇಲ್ಲೋಗಿ ಕೂತ್ಕೊಳ್ಳುತ್ತೆ. ಅದು ವೈಟಲ್ಲಿ ಬಂದರೆ ದಟ್ ಇಸ್ ಅ ಗುಡ್ ಕ್ವಶನ್. ವೈಟಲ್ಲಿ ಬಂದರೆ ಏನು ಮಾಡುತ್ತೆ ಅಂತ ಅಂದರೆ ಕೆಲವೊಂದ್ಸಲ ತೋರಿಸಲ್ಲ, ಅದು ಝೀರೋ ಝೀರೋ ಅಂತ ತೋರಿಸ್ಬಿಡುತ್ತೆ. ಓಕೆನಾ. ಆದರೆ ಟೆಕ್ನಿಕಲಿ ಏನಾಗಬೇಕು ಅಂತ ಅಂದರೆ ಅದು ಬೈ ಸೈಡಲ್ಲಿ ಇಲ್ಲ ಸೆಲ್ ಸೈಡಲ್ಲಿ ಹೋಗಿ ಕೂತ್ಕೋಬೇಕು. ಆದರೆ ಅದಕ್ಕೆ ಗೊತ್ತಿಲ್ಲ ಅದು ಯಾವ ಸೈಡ್ ಹೋಗ್ತಿದೆ ಅಂತ. ಆದರೆ ಬಿಟ್ ಸೈಡಲ್ಲಿ ಟ್ರಿಗರ್ ಆಗ್ತಿದೆಯಾ, ಆ ಸೈಡಲ್ಲಿ ಟ್ರಿಗರ್ ಆಗ್ತಿದೆಯಾ ಅಂತ. ಸೊ ಈ ವೈಟ್ ಕಲರಲ್ಲಿ ಟ್ರಿಗರ್ ಆಗೋದೆಲ್ಲ ಮಿಡ್ ಪ್ರೈಸಲ್ಲಿ ಟ್ರಿಗರ್ ಆಗುತ್ತೆ, ಅಥವಾ ಅದನ್ನ ಸ್ಪ್ರೆಡ್ಸ್ ಅಂತ ಕರೀತಾರೆ. ಸೊ ಬಿಡ್ ಮತ್ತೆ ಆಸ್ಕ್ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಇರುತ್ತಲ್ಲ, ಇದನ್ನ ಸ್ಪ್ರೆಡ್ ಅಂತ ಕರೀತಾರೆ. ಹೆಂಗ್ ಗೊತ್ತಾಗುತ್ತೆ ಅಲ್ವಾ? ಸೊ ಬಿಡ್ ಸೈಡಲ್ಲಿ ನೋಡಿ 2498, ಆ ಸೈಡ್ ಓಕೆ, ಸೊ 2496, ಆ ಸೈಡಲ್ಲಿ ನೋಡಿ 2498. ಸೊ ಇವೆರಡರ ಮಧ್ಯೆ ₹2 ಸ್ಪ್ರೆಡ್ ಇದೆ. ರೈಟ್, ಇವೆರಡರ ಮಧ್ಯೆ ಇವಾಗ ನಾನೇನಾದ್ರು ಮಾಡಿದ್ರೆ 2497 ಟ್ರಿಗರ್ ಆದರೆ ಅದೆಲ್ಲ ನನಗೆ ವೈಟ್ ಕಲರಲ್ಲಿ ಬರುತ್ತೆ. ಮೇಕಿಂಗ್ ಸೆನ್ಸ್? ರೈಟ್, ಸೊ ಇದನ್ನ ಫುಟ್ ಪ್ರಿಂಟ್ ಚಾರ್ಟ್ಸ್. ಸೊ ಇವಾಗ ಲೈವಲ್ಲಿ ಹೆಂಗೆ ಟ್ರಿಗರ್ ಆಗುತ್ತೆ ಅಥವಾ ಹೆಂಗೆ ಇದು ಆರ್ಡರ್ಗಳು ಪ್ಲೇಸ್ ಆಗುತ್ತೆ ಅಂತ ಅನ್ನೋದು ಗೊತ್ತಾಯ್ತು. ಓ ಶಿಟ್, ನೈಸ್ ನೈಸ್ ಬ್ರೋ. ದ ಕಾಲ್ನ ಏನಾದ್ರು ನಾವು ತೊಗೊಂಡ್ಬಿಟ್ಟಿದ್ರೆ ಇಟ್ ವಾಸ್ ಕ್ರೇಜಿ. ಓಕೆ, 15K ಟ್ರಿಗರ್ ಆಯಿತು, ಕ್ರೇಜಿ. ನೋಡಿ ಇಲ್ಲಿ 15K ಟ್ರಿಗರ್ ಆಗಿದ್ದು ಇಲ್ಲಿ ಬಂತು ಇಲ್ಲಿ. ರೈಟ್, ಸೆನ್ಸ್ ಮಾಡ್ತಿದ್ಯಾ? ಏನಕ್ಕೆ ಅದು ಗ್ರೀನ್ ಕಲರ್ ಇದೆ, ಅದಕ್ಕೆ ಏನದು ಟೋಟಲ್ ಬೈ ಆರ್ಡರ್ ಹತ್ರ ಬಂತು. ಬೈ ಅಂತಂದರೆ ಆ ಸೈಡ್ ಟ್ರಿಗರ್ ಆಗ್ತಿದೆ ಅಂದರೆ ಅದು ಅಗ್ರೆಸಿವ್ ಬೈಯರ್. ರೈಟ್, ಓಕೆ. ಈಗ ಬಿಡ್ ಬಿಡ್ ಗೊತ್ತಾಯಿತು, ಆಸ್ಕ್ ಗೊತ್ತಾಯಿತು. ಬಿಡ್ಡಲ್ಲಿ ಯಾವ ರೀತಿ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಗೊತ್ತಾಯಿತು, ಆಸ್ಕಲ್ಲಿ ಯಾವ ರೀತಿ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಗೊತ್ತಾಯಿತು. ರೈಟ್, ಸೊ ಈಗ ಅದ್ರ ಬೇಸಿಸ್ ಮೇಲ್ಗಡೆ ಈ ಕೆಳಗಡೆ ಇರೋ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸೊ ಬಿಡ್ ಸೈಡಲ್ಲಿದ್ದರೆ ಅದೆಲ್ಲ ಅಗ್ರೆಸಿವ್ ಸೆಲ್ ಆರ್ಡರ್ಸು, ಅದಕ್ಕೇನೆ ಇಲ್ಲಿ ಟೋಟಲ್ ಸೆಲ್ ಅಂತ ಕಾಣಿಸ್ತಿದೆ. ಓಕೆನಾ. ಸೊ ಗ್ರೀನ್ ಸೈಡಲ್ಲಿದ್ದರೆ ಅಥವಾ ಆ ಸೈಡಲ್ಲಿದ್ದರೆ ಅದೆಲ್ಲ ಅಗ್ರೆಸಿವ್ ಬೈಯರ್ಸ್ಗಳು, ಅದಕ್ಕೋಸ್ಕರ ಇಲ್ಲಿ ಟೋಟಲ್ ಬೈ ಅಂತ ತೋರಿಸ್ತಿದೆ. ರೈಟ್, ಅಂದರೆ ಒಂದೊಂದು ಸ್ಟ್ರೈಕಲ್ಲೂ ಅಥವಾ ಒಂದೊಂದು ಪ್ರೈಸ್ ಲೆವೆಲಲ್ಲೂ ಒಬ್ಬೊಬ್ರು ಬೈ ಮಾಡಿರ್ತಾರೆ, ಒಬ್ಬೊಬ್ರು ಸೆಲ್ ಮಾಡಿರ್ತಾರೆ, ಒಬ್ಬೊಬ್ರು ಬೈ ಮಾಡಿರ್ತಾರೆ, ಒಬ್ಬೊಬ್ರು ಸೆಲ್ ಮಾಡಿರ್ತಾರೆ, ಒಬ್ಬೊಬ್ರು ಬೈ ಮಾಡಿರ್ತಾರೆ, ಒಬ್ಬೊಬ್ರು ಸೆಲ್ ಮಾಡಿರ್ತಾರೆ. ಇದನ್ನೆಲ್ಲ ಟೋಟಲ್ ಮಾಡಿ ಇಲ್ಲಿ ತೋರಿಸ್ತಾ ಇರೋದು, ಎಷ್ಟು ಜನ ಸೆಲ್ ಮಾಡಿದ್ರು, ಎಷ್ಟು ಜನ ಬೈ ಮಾಡಿದ್ರು. ಓಕೆನಾ. ಸೊ ಈ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಮಧ್ಯೆ ಡಿಫ್ರೆನ್ಸ್ ಇದೆಯಲ್ಲ, ಅದು ನಮಗೆ ಡೆಲ್ಟಾ ತೋರಿಸುತ್ತೆ. ಓಕೆನಾ. ಸೊ ಡೆಲ್ಟಾ ಇಸ್ ನಥಿಂಗ್ ಬಟ್ ಎ ಮೈನಸ್ ಬಿ, ಅಂದರೆ ಬೈಯರ್ಸ್ ಮೈನಸ್ ಟೋಟಲ್ ಬೈಯರ್ಸ್ ಮೈನಸ್ ಟೋಟಲ್ ಸೆಲ್ಲರ್ಸ್ ಆ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ. ಯಾಕಂದರೆ ಒಂದೊಂದು 5 ಮಿನಿಟ್ಸಲ್ಲೂ ಆಗ್ತಿದೆ ಇವಾಗ ಅಲ್ವಾ. ಝೂಮ್ ಲಿಂಕಾ? ವಿನೋದ್, ಝೂಮ್ ಲಿಂಕ್ ಕಳಿಸಿದ್ದೀನಲ್ಲಪ್ಪ ರಾಜು. ಸಾರಿ, ಯಾರೋ ಝೂಮ್ ಲಿಂಕ್ ಹೇಳ್ತಿದ್ದಾರೆ, ಒಂದು ನಿಮಿಷ. ಸೊ ಎಲ್ಲಿದ್ದು? ಓಕೆ, ಡೆಲ್ಟಾ. ರೈಟ್, ಸೊ ಟೋಟಲ್ ಸೆಲ್ಲು, ಟೋಟಲ್ ಬೈ. ಸೊ ಡೆಲ್ಟಾ ಅಂತಂದರೆ ಬೈ ಮೈನಸ್ ಸೆಲ್. ಓಕೆನಾ. ಸೊ ಇಲ್ಲಿ ಬೈ ಇರೋದು 12,000, ಸೊ ಲೆಟ್ಸ್ ಸೇ ಕ್ಲೋಸ್ ಟು 13,000. ಸೆಲ್ ಇರೋದು 17,500. ಸೊ ಇವೆರಡೂ ಮೈನಸ್ ಮಾಡಿದ್ರೆ ನಮಗೆ ಸಿಗೋದು -4,500. ರೈಟ್, ಸೊ ಯಾವಾಗ ಮೈನಸಲ್ಲಿ ಬರುತ್ತೋ ಡೆಲ್ಟಾ, ಆ ಕ್ಯಾಂಡಲಲ್ಲಿ ಜಾಸ್ತಿ ಸೆಲ್ಲರ್ಸ್ ಇದೆ. ಜಾಸ್ತಿ ಸೆಲ್ಲರ್ಸ್ ಅನ್ನೋದಕ್ಕಿಂತ ತುಂಬ ಸೆಲ್ ಆರ್ಡರ್ಗಳು ಆ ಕ್ಯಾಂಡಲಲ್ಲಿ ಪ್ಲೇಸ್ ಆಗಿದೆ. ರೈಟ್, ಸೊ ಅದೇ ರೀತಿ ಪಾಸಿಟಿವ್ ಇದ್ದರೆ ಅಗ್ರೆಸಿವ್ ಬೈಯರ್ಸ್ಗಳು ಜಾಸ್ತಿ ಇದ್ದಾರೆ ಅಂತ.
ರೈಟ್. ನೆಗೆಟಿವ್ ಇದ್ರೆ ಅಗ್ರೆಸಿವ್ ಸೆಲ್ಲರ್ಸ್ ಜಾಸ್ತಿ ಇದ್ದಾರೆ ಅಂತ, ಅಥವಾ ಜಾಸ್ತಿ ಇದ್ದಾರೆ ಅನ್ನೋದು ತಪ್ಪಾಗುತ್ತೆ. ಅಗ್ರೆಸಿವ್ ಬೈಯರ್ಸ್ ಡಾಮಿನೆಂಟ್ ಆಗಿದ್ದಾರೆ ಅಥವಾ ಅಗ್ರೆಸಿವ್ ಸೆಲ್ಲರ್ಸ್ ಡಾಮಿನೆಂಟ್ ಆಗಿದ್ದಾರೆ ಅಂತ. ರೈಟ್. ಸೊ ಇವಾಗ ಈ ಕ್ಯಾಂಡಲ್ ನೋಡಿ 52,000. ರೈಟ್. ಸೊ ಇಷ್ಟು ದೊಡ್ಡ ಡೆಲ್ಟಾ ಇದ್ರೆ ಅಷ್ಟೇ ದೊಡ್ಡ ಗ್ರೀನ್ ಕ್ಯಾಂಡಲ್ ಇರಬೇಕು. ಅವಾಗ ಪ್ರೈಸು ಹೋಲಿ ಶಿಟ್ ನೋಡಿ ಎಷ್ಟು ದೊಡ್ಡದಾಗಿದೆ. ರೈಟ್. ಇಲ್ಲಿ 5 ಮಿನಿಟ್ಸ್ ನೋಡಿ, ನೈಸ್ ವಾಲ್ಯೂಮ್. ರೈಟ್. ವಾಲ್ಯೂಮ್ ನೋಡಿ ಎಷ್ಟು ಪಿಕ್ ಆಗಿದೆ. ಓ ಮೈ ಗಾಡ್, ನೈಸ್. ಪ್ರೀಮಿಯಮ್ಸು ತುಂಬ ಚೆನ್ನಾಗಿ ಮೂವ್ ಆಗಿದೆ. ಆಲ್ಮೋಸ್ಟ್ 190 ಬಂದಿದೆ. ನಾವು ನೋಡ್ತಿದ್ದು ಅರೌಂಡ್ 150 ಕ್ರೇಜಿ ರಿಟರ್ನ್ಸ್. ಓಕೆ, ಓಕೆನಾ. ಸೊ ಅದು ಡಲ್ಟಾ. ನೆಕ್ಸ್ಟ್ ಇರೋದು ಕ್ಯುಮ್ಯುಲೇಟಿವ್ ಡಲ್ಟಾ. ಸೊ ಕ್ಯುಮ್ಯುಲೇಟಿವ್ ಡಲ್ಟಾ ಅಂತಂದ್ರೆ ಮಾರ್ಕೆಟ್ ಓಪನ್ ಆಗ್ತವಿಂದ ಆ ಡಲ್ಟಾಸ್ಗಳಿರುತ್ತಲ್ಲ ಆ್ಯಡ್ ಮಾಡ್ಕೊಂಡು ಬರುತ್ತೆ. ಹೆಂಗೆ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲು ಓಕೆ ಇಲ್ಲಿ 9 ಕಾಲು, ಇದು 9 ಕಾಲು ಕ್ಯಾಂಡಲ್. ರೈಟ್. ಸೊ ಈ 9 ಕಾಲ್ ಕ್ಯಾಂಡಲಲ್ಲಿ ಕ್ಯುಮ್ಯುಲೇಟಿವ್ ಡಲ್ಟಾ 15K ಇತ್ತು. ಓಕೆನಾ. ಸೊ ನೆಕ್ಸ್ಟ್ ಕ್ಯಾಂಡಲಲ್ಲಿ 11K ಪ್ಲಸ್ 11K ಬಂತು. ಅಂದರೆ ಅಗ್ರೆಸಿವ್ ಬಯರ್ಸ್ಗಳಿದ್ದಾರೆ. ಅದು ಆಗಿದ್ದು ರೆಡ್ ಕ್ಯಾಂಡಲ್ಲೇ, ಆದರೆ ಆ ಕ್ಯಾಂಡಲ್ ಒಳಗಡೆ ಇದ್ದಿದ್ದೆಲ್ಲ ಅಗ್ರೆಸಿವ್ ಬಯರ್ಸ್ಗಳು. ರೈಟ್. ಸೊ ಅದಕ್ಕೋಸ್ಕರ ಬರೀ ಕ್ಯಾಂಡಲ್ ಸ್ಟಿಕ್ಸ್ ಹೇಳದೇ ಇರೋದೆಲ್ಲ ನಮಗೆ ಫುಟ್ ಪ್ರಿಂಟ್ ಚಾರ್ಟ್ಸ್ಗಳು ಹೇಳ್ತಿರುತ್ತೆ. ರೈಟ್. ಸೊ ಇಲ್ಲೇ ಅಗ್ರೆಸಿವ್ ಬಯರ್ಸ್ ಇದ್ದಾರೆ. ಸೊ ಈಗ 15 ಪ್ಲಸ್ 11 ಎರಡನ್ನೂ ಆ್ಯಡ್ ಮಾಡಿಕೊಂಡು ಈ ಹೊಸ ಕ್ಯುಮ್ಯುಲೇಟಿವ್ ಡಲ್ಟಾ ಫಾರ್ಮ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ಯಾಂಡಲ್ಲಿ ಸೆಲ್ಲರ್ಸ್ ಜಾಸ್ತಿ ಇದ್ರು. ರೈಟ್. ಗ್ರೀನ್ ಕ್ಯಾಂಡಲ್ ಇದ್ರೂ ಸೆಲ್ಲರ್ಸ್ ಜಾಸ್ತಿ ಇದ್ರು. ಸೊ -5K. ಸೊ 26.6 -5K ನಿಮಗೆ ಆ ಕ್ಯಾಂಡಲ್ದು ಕ್ಯುಮ್ಯುಲೇಟಿವ್ ಡಲ್ಟಾ ಕೊಡುತ್ತೆ. ರೈಟ್. ಮೇಕಿಂಗ್ ಸೆನ್ಸ್. ಅದೇ ರೀತಿ ಮತ್ತೆ ನೆಕ್ಸ್ಟ್ ಕ್ಯಾಂಡಲ್ ನಮಗೆ -18K ಬಂತು. ಸೊ 21.3 -1.8 ನಮಗೆ 19K. ರೈಟ್. ಅದು ಆ ಕ್ಯಾಂಡಲ್ದು ಕ್ಯುಮ್ಯುಲೇಟಿವ್ ಡಲ್ಟಾ. ರೈಟ್. ಸೊ ಫುಟ್ ಪ್ರಿಂಟ್ ಚಾರ್ಟ್ಸಲ್ಲಿ ಇರೋದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಇದು ವಾಲ್ಯೂಮು. ಇಲ್ಲಿ ಕೆಳಗಡೆ ನೋಡ್ತಿರೋದು ಕ್ಯುಮ್ಯುಲೇಟಿವ್ ಡಲ್ಟಾ. ಇಲ್ಲೆಲ್ಲ ಬರೆದಿದೆ. ಓಕೆ, ಕ್ಯುಮ್ಯುಲೇಟಿವ್ ಡಲ್ಟಾ. ಓಕೆನಾ. ಓ ಮೈ ಗಾಡ್ ಬ್ರೋ, ಫ್ರೀಕಿಂಗ್ ಕ್ರೇಜಿ. ಸಿ, ಅಗ್ರೆಸಿವ್ ಬಯರ್ಸ್ಗಳಿದ್ದಂಗೆನೆ ಕ್ಯಾಂಡಲ್ಸು ಹಂಗೆ ರಿವಾರ್ಡ್ ಮಾಡ್ತಿದೆ. ಅದಕ್ಕೆ ಕಂಟಿನ್ಯೂಷನ್ ಸಿಗ್ತಾ ಇದೆ ನಮಗೆ. ರೈಟ್. ಈಗ ನೋಡಿ ಸೆಲ್ಲರ್ಸ್ಗಳು ಹೆಂಗೆ ಸ್ಟ್ಯಾಕ್ ಆಗ್ತಿದ್ದಾರೆ. ಎಲ್ಲ 1,500, ಎಲ್ಲ 1,500. 25,000 ಅದು ಒಂದೇ ಲೆವೆಲಲ್ಲಿ. ಅದು ಎಷ್ಟು 24,130. ರೈಟ್. ಸೊ ಇವಾಗ ಅದು ಆ ಸೈಡಲ್ಲಿ ಟ್ರಿಗರ್ ಆಗ್ತಿರೋದ್ರಿಂದ ಆ ಸೈಡಲ್ಲಿ ಯಾವ ರೀತಿ ಆರ್ಡರ್ಸ್ಗಳು ಟ್ರಿಗರ್ ಆಗುತ್ತೆ. ಒಂದು ಅಗ್ರೆಸಿವ್ ಬೈಯರು, ಇನ್ನೊಂದು ಪ್ಯಾಸಿವ್ ಸೆಲ್ಲರ್. ಮೇ ಬಿ ಇವನ್ ಪ್ಯಾಸಿವ್ ಸೆಲ್ಲರ್ ಆಗಿರ್ಬೋದು. ಏನಕ್ಕೆ ಹಂಗೆ ಹೇಳ್ತಿದ್ದೀನಿ ಅಂತ ಅಂದರೆ 24,130 ಹತ್ರ ಸೆಲ್ಲರ್ಸ್ಗಳು ಕೂತಿದ್ದಾರೆ. ರೈಟ್. ಸೊ ಇದ್ರ ಬೇಸಿಸ್ ಮೇಲ್ಗಡೆ ನಾನು ಹೇಳ್ತಾ ಇರೋದು, ಓಕೆ ಮೇ ಬಿ ಅವರು ಪ್ಯಾಸಿವ್ ಸೆಲ್ಲರ್ಸ್ ಕೂಡ ಆಗಿರ್ಬೋದು ಅಂತ. ಆದರೆ ಅದನ್ನ ಹೆಂಗೆ ನಾನು ಕನ್ಫರ್ಮೇಷನ್ ಮಾಡ್ಕೋತೀನಿ ಅಂದರೆ, ಇವಾಗ ಪ್ರೈಸು ಇದಕ್ಕಿಂತ ಮೇಲ್ಗಡೆ ಹೋಗಬಾರ್ದು, ಇಲ್ಲಿಂದ ಕೆಳಗಡೆನೆ ಬರಬೇಕು. ಆವಾಗ ನನಗೇನು ಗೊತ್ತಾಗುತ್ತೆ, ಓಕೆ ಮೇ ಬಿ ಇಲ್ಲಿ ಆರ್ಡರ್ಸ್ಗಳು 24,130 ಕೂತಿದ್ರಲ್ಲ ಅವರೆಲ್ಲ ಸೆಲ್ ಆರ್ಡರ್ಸ್ಗಳು. ಸೊ ಅದಕ್ಕೋಸ್ಕರ ಡೌನ್ ಸೈಡ್ ಮೂವ್ ಆಗ್ಬೋದು. ರೈಟ್. ಆದರೆ ಅದೊಂದೇ ಬೇಸಿಸ್ ಮೇಲ್ಗಡೆ ಹೇಳ್ತಿದ್ದೀನಾ? ಇಲ್ಲ. ಸೊ ಇಲ್ಲಿ 15 ಮಿನಿಟ್ ನೋಡಿ ವಾಲ್ಯೂಮ್ ಪ್ರೊಫೈಲ್. ಓಕೆನಾ. ಸೊ ಯೂಶಲಿ ಪ್ರೈಸು ಇದನ್ನ ಲೋ ವಾಲ್ಯೂಮ್ ನೋಡ್ ಅಂತ ಕರೀತಾರೆ. ಅಲ್ಲಿಗೆ ಬಂದು ರೀಟೆಸ್ಟ್ ಮಾಡಿ ಮೇ ಬಿ ಇಲ್ಲಿಂದ ಫ್ಲಶ್ ಬ್ಯಾಕ್ ಮಾಡ್ಬೋದು. ಬಟ್ ಬೇಸ್ಡ್ ಆನ್ ನನ್ನ ಸೆಟಪ್ಪು ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಇದೆ. ರೈಟ್. ಪ್ರೀವಿಯಸ್ ಡೇ ಹೈ ಮೇಲ್ಗಡೆ ಇದ್ರೆ ಆಬ್ವಿಯಸ್ಲಿ ನಾನು ಕಾಲ್ ಸೈಡ್ಗೆ ನೋಡ್ತೀನಿ. ಸೊ ಈ ರೀಟೆಸ್ಟ್ ನೋಡಿ ಕಾಲ್ ಸೈಡ್ಗೂ ನೋಡ್ಬೋದು. ಆದರೆ ಇವಾಗ ನಾನು ನೋಡ್ತೀನಾ? ಇಲ್ಲ. ಏನಕ್ಕೆ? ಅದು ಲೋ ವಾಲ್ಯೂಮ್ ನೋಡ್ ಹತ್ರ ಬಂದಿದೆ, ಇಲ್ಲಿಂದ ರಿವರ್ಸ್ ಆಗ್ಬೋದು. ಸೊ ಹಂಗಂತ ಇವಾಗ ಡೈರೆಕ್ಟ್ ಆಗಿ ಪುಟ್ ಸ್ಕ್ಯಾನ್ರ್ ಆಗ್ತೀನಾ? ಇಲ್ಲ. ಇವಾಗ ನೋಡಿ ಪ್ರೀಮಿಯಮ್ಸ್ಗಳು ನೋಡಿ ಎಷ್ಟು ಫಾಸ್ಟಾಗಿ ಕೆಳಗಡೆ ಬೀಳ್ತಿದೆ. ರೈಟ್. ಸೊ ಈಗ ಪ್ರೀವಿಯಸ್ ಡೇ ಹೈ ಕೆಳಗಡೆ ಕ್ಲೋಸ್ ಆದರೆ, ಪ್ರೀವಿಯಸ್ ಡೇ ಹೈ ಕೆಳಗಡೆ ಅನ್ನೋದಕ್ಕಿಂತ 24,100 ಕೆಳಗಡೆ ಕ್ಲೋಸ್ ಆದರೆ, ಇಟ್ ವಿಲ್ ಬಿ ಎ ನೈಸ್ ರಿಸ್ಕ್ ಟು ಟೇಕ್ ದಿ ಶಾರ್ಟ್ ಪೊಸಿಷನ್. ಆ್ಯಕ್ಚುಲಿ ನಾನು ಶಾರ್ಟ್ ಪೊಸಿಷನ್ ತಗೋತೀನಿ ಅಕಸ್ಮಾತ್ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಆದರೆ. ಏನಕ್ಕೆ? ಬೇಸ್ಡ್ ಆನ್ ದಿ ಆರ್ಡರ್ ಫ್ಲೋ. ರೈಟ್. 30,000 ಅಗ್ರೆಸಿವ್ ಬೈ ಆರ್ಡರ್ಸ್ಗಳು ಬಂದಿದೆ. ಅಷ್ಟು ಅಗ್ರೆಸಿವ್ ಬೈ ಆರ್ಡರ್ಸ್ ಬಂದಿದ್ರೆ ಪ್ರೈಸು ಮೇಲ್ಗಡೆ ಹೋಗ್ಬೇಕಿತ್ತು. ರೈಟ್. ಈಗಲೂ ಹೋಗುತ್ತೆ, ಹೋಗಲ್ಲ ಅಂತ ನಾನು ಹೇಳ್ತಿಲ್ಲ.
ಅಟ್ಲೀಸ್ಟ್ ಆ ಕ್ಷಣಕ್ಕೆ, ರೈಟ್? ಅದಕ್ಕೋಸ್ಕರ ಇಷ್ಟೆಲ್ಲ ಕಾಣಿಸಿದ ತಕ್ಷಣ ನಾನು ಎಂಟ್ರ್ ಆಗಲ್ಲ. ಯಾವಾಗಲೂ ಚಾರ್ಟ್ಸ್ನ ಫಸ್ಟ್ ನೋಡಿ, ರೈಟ್? ಫುಟ್ ಪ್ರಿಂಟ್ಸ್ನ ಇಮಿಡಿಯೇಟ್ ಆಗಿ ಆರ್ಡರ್ ಫ್ಲೋನ ಡೈರೆಕ್ಟ್ ಆಗಿ ಓಪನ್ ಮಾಡಬೇಡಿ. ನಿಮ್ಮ ಥೀಸಿಸ್ ಎಲ್ಲ ಅಲೈನ್ ಆಗ್ತಿದ್ರೆ ಮಾತ್ರ ಅವಾಗ ಓಕೆ ಇಲ್ಲೇನ್ ಆಗ್ತಿದೆ ನೋಡೋಣ ಅನ್ಕೊಂಡು ಅವಾಗ ಫುಟ್ ಪ್ರಿಂಟ್ ಚಾರ್ಟ್ಸ್ನ ಓಪನ್ ಮಾಡಿ ನೋಡಬೇಕು, ರೈಟ್? ಓಕೆ, ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅದೇ ನಾನು ಯೂಸ್ ಮಾಡೋದು ದನ್ ಪ್ಲಾಟ್ಫಾರ್ಮು. ಇನ್ನೊಂದು ಪ್ಲಾಟ್ಫಾರ್ಮಲ್ಲಿ ವಾಲ್ಯೂಮ್ ಲೆನ್ಸ್ ಅಂತ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಬೇಸಿಕಲಿ ಇವಾಗ ನೀವು ಯಾವುದೇ ಪ್ಲಾಟ್ಫಾರ್ಮ್ಗೆ ಹೋಗಿ ನೋಡಿದ್ರು ಎಲ್ಲ ಪ್ಲಾಟ್ಫಾರ್ಮಲ್ಲೂ ಇದೇ ಇರೋದು ಅಷ್ಟೇ, ಸಿಂಪಲ್, ರೈಟ್? ಈಗ ವಾಲ್ಯೂಮ್ ಲೆನ್ಸ್ ಸೊ ಇದು ವಾಲ್ಯೂಮ್ ಲೆನ್ಸ್ ಅವ್ರದ್ದು ನಂಬರ್ಸ್ಗಳು ಬೇರೆ ಬೇರೆ ಇರುತ್ತೆ. ಮತ್ತು ಇದರಲ್ಲೂ ಅಷ್ಟೇ ಸೇಮ್. ನಾನಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋದು ಅದರ ಕಲರ್ ಒಬ್ಬೊಬ್ರು ಒಂದೊಂದು ಪ್ಲಾಟ್ಫಾರ್ಮ್ ಒಂದೊಂದು ಥರ ವಿಜುವಲ್ಸ್ ಇರುತ್ತಲ್ವಾ. ಆದರೆ ಬೇಸಿಕ್ ಎಲ್ಲ ಸೇಮ್. ಈ ಕಡೆ ಬಿಟ್ ಸೈಡು, ಈ ಕಡೆ ಆ ಸೈಡು. ಬಿಟ್ ಸೈಡಲ್ಲಿ ಟ್ರಿಗರ್ ಆದೆಲ್ಲ ಅಗ್ರೆಸಿವ್ ಸೆಲ್ ಆರ್ಡರ್ಸು, ಆ ಸೈಡಲ್ಲಿ ಟ್ರಿಗರ್ ಆದೆಲ್ಲ ಅಗ್ರೆಸಿವ್ ಬೈ ಆರ್ಡರ್ಸು. ಏನ? ಸೊ ಡೆಲ್ಟಾನು ಸೇಮು, ಅಂದರೆ ಬೈ ಆರ್ಡರ್ಸ್ ಮೈನಸ್ ಸೆಲ್ ಆರ್ಡರ್ಸ್, ರೈಟ್? ಸೊ ಅದು ಇಲ್ಲಿ ನಮಗೆ ಡೆಲ್ಟಾನು ತೋರಿಸ್ತಿದೆ ವಿತ್ ವಾಲ್ಯೂಮು ಅಲ್ಲಿ ಹಿಂದೆಗಡೆ ಲೈಟ್ ಕಲರ್ ಕಾಣಿಸ್ತಿದೆ. ಸೊ ಒಂದೊಂದು ಪ್ಲಾಟ್ಫಾರ್ಮ್ ಒಂದೊಂದು ಥರ. ಈ ಪ್ಲಾಟ್ಫಾರ್ಮಲ್ಲಿ ಇದೊಂದು ಫೀಚರ್ಸ್ ಚೆನ್ನಾಗಿದೆ. ಓ ಶೆಟ್, ನೈಸ್. ನಾನು ಹೇಳಿಲ್ವಾ ಸೆಲ್ ಆಫ್ ಆಗುತ್ತೆ ಅಂತ. ಸೊ ಇದು ಬಿಗ್ ಆರ್ಡರ್ಸ್ ಅಂತ. ಬಿಗ್ ಟ್ರೇಡ್ಸ್ ಅಂತ ಅಂದರೆ ನೀವು ಫಿಲ್ಟರ್ ಹಾಕೋಬೋದು. ಸೊ ಹೆಂಗೆ ಅದು ಬೇಕೇ ಆಗಿಲ್ಲ. ನಾನು ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಇಲ್ಲೇನು ನೋಡ್ತಿದ್ದೀರಾ, ಇದು ಟೈಮ್ ಆ್ಯಂಡ್ ಸೇಲ್ಸು ಮತ್ತು ಇದು ಟೈಮ್ ಆ್ಯಂಡ್ ಸೇಲ್ಸು. ಏನಪ್ಪ ಡಿಫ್ರೆನ್ಸ್ ಅಂತ ಅಂದರೆ ಇಲ್ಲಿ ಯಾರು ಒಂದು ಲಾಟ್ನ ಟ್ರೇಡ್ ಮಾಡಿದ್ರು ನನಗೆ ತೋರಿಸುತ್ತೆ. ಆದರೆ ಇಲ್ಲಿ 400 ಕ್ವಾಂಟಿಟಿ ಇದ್ರೆ ಅದು ಮೇಲ್ಗಡೆ ಇದ್ರೆ ಮಾತ್ರ ತೋರಿಸುತ್ತೆ, ಯಾಕಂದರೆ ನಾನು ಫಿಲ್ಟರ್ ಹಾಕೊಂಡಿದ್ದೀನಿ, ರೈಟ್? ಆ ಫಿಲ್ಟರ್ನ ತೋರಿಸ್ತೀನಿ. ಸಿ, ಕ್ವಾಂಟಿಟಿ ರೇಂಜ್ ಮಿನಿಮಮ್ 400 ಇರಬೇಕು. ಅದಕ್ಕಿಂತ ಮೇಲ್ಗಡೆ ಇರೋದು ಮಾತ್ರ ಇಲ್ಲಿ ನನಗೆ ಫಿಲ್ಟರ್ ಆಗಿ ತೋರಿಸುತ್ತೆ. ಯಾಕೆಂದರೆ ಬಿಗ್ ಪ್ಲೇಯರ್ಸ್ಗಳು ಎಲ್ಲಿ ಹೋಗ್ತಿದ್ದಾರೋ ಅಥವಾ ಬಿಗ್ ಟ್ರೇಡರ್ಸ್ಗಳು ಎಲ್ಲಿ ಹೋಗ್ತಿದ್ದಾರೋ ನಾನು ಅಲ್ಲಿಗೆ ಜಾಯ್ನ್ ಆಗಬೇಕು ಅಷ್ಟೇ, ಸಿಂಪಲ್, ನೈಸ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಲುಕಿಂಗ್ ಸೋ ಗುಡ್ ಫಾರ್ ದಿ ಡೌನ್ ಸೈಡ್. And I'm not even joking. Okay, nice. Let's see. 24,100 ಕೆಳಗಡೆ ಬಂದರೆ I'll look for the put position. I think I already have it open. ಓಕೆ, ನಾನು ಆವಾಗಲೇ ನೋಡ್ತಿದ್ದು 23,900, ತುಂಬ ಕೆಳಗಡೆ ಹೋಗ್ಬಿಟ್ಟಿದೆ. ಅಂದರೆ ಬಂದರೆ 24,000 ತನಕ ಬಂದು ಮತ್ತೆ ಹಾಲ್ಟ್ ಆಗ್ಬೋದು. ಅಟ್ಲೀಸ್ಟ್ 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೋತೀವಿ. ಸೊ 23,950 ಪುಟ್ ನೋಡ್ತೀನಿ. ಬೇಡ, 24,000 ಪುಟ್ಟೆ ನೋಡ್ತೀನಿ. ಅದರಿಂದ ಮನಿ ಇದೆ, ಪರವಾಗಿಲ್ಲ. ಓಕೆನಾ? ಸೊ ಅದಾಗಿತ್ತು ಅವ್ರ ಫ್ಲೋ. ಓಕೆ, ಆದರೆ ಪ್ರೈಸ್ ನೋಡಿ ನನಗೆ ಹೆಂಗೆ ಬೇಕು ಹಂಗೆ ಕ್ಲೋಸ್ ಆಗಿಲ್ಲ, ರೈಟ್? ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಿದೆ. ಇವಾಗ ನಾನು ಬರೀ ವಾಲ್ಯೂಮು ಪ್ರೈಸ್ ಆಕ್ಷನ್ ನೋಡಿದರೆ ನಾನೇನು ಅನ್ಕೋತಿದ್ದೆ, ಓಕೆ ನೈಸ್, ಇದಿನ್ನೂ ಕಾಲ್ ಸೈಡ್ಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಏನಕ್ಕೆ? ಪ್ರೈಸ್ ಮೇಲ್ಗಡೆ ಹೋಗ್ತಿದ್ದಂಗೆ ವಾಲ್ಯೂಮ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ದಟ್ ಶೋಸ್ ಬುಲಿಶ್ ಮೊಮೆಂಟಮ್ ಅಲ್ವಾ? ಸೊ ಈಗ ಪ್ರೈಸ್ ಏನಾದರೂ ಪ್ರೀವಿಯಸ್ ಡೇ ಹೈಗೆ ರೀಟೆಸ್ಟ್ ಕೊಟ್ಟರೆ ಕಾಲ್ಸ್ಗೆ ನೋಡ್ಬೋದು. ಬಟ್ ನಾನು ಆರ್ಡರ್ ಫ್ಲೋ ನೋಡಿದ್ರಿಂದ ಲೈಕ್ ಓಕೆ, ಯಾರೋ ಪ್ಯಾಸಿವ್ ಸೆಲ್ಲರ್ ಕೂತಿದ್ದಾನೆ, ರೈಟ್? ಸೊ 30K ಅದು ಒಂದೇ ಸಲ ಟ್ರಿಗರ್ ಆಗಿದೆ. ಅದ್ರ ಜೊತೆಗೆ ಇಲ್ಲಿ ನನಗೆ ಲೋ ವಾಲ್ಯೂಮ್ಸ್ ನೋಡಿದೆ, ರೈಟ್? ಲೋ ವಾಲ್ಯೂಮ್ ನೋಡ್ನ ಯೂಶಲಿ ಪ್ರೈಸ್ ಯಾವಾಗಲೂ ಬಂದು ರೀಟೆಸ್ಟ್ ಮಾಡಿ ಆಮೇಲೆ ಡೌನ್ ಸೈಡ್ ಕಂಟಿನ್ಯೂ ಆಗುತ್ತೆ. ಯಾವಾಗಲೂ ಅಲ್ಲ, ಇಟ್ಸ್ ಆಲ್ ಪ್ರಾಬಬಿಲಿಟಿ. ಸೊ ಅದ್ರ ಬೇಸಿಸ್ ಮೇಲ್ಗಡೆ ನಾನು ನೋಡಿ, 15 ಮಿನಿಟು ಒಂದೂ ರೆಡ್ ಕ್ಯಾಂಡಲ್ ಇಲ್ಲ. ಸೋ ಗುಡ್ ಟ್ರೇಡ್, ಸೋ ಕ್ಲೀನ್. ಓಕೆನಾ? ಸೊ ಬೇರೆ ಏನೇನಿದೆ? ಹೌದು, ಸೊ ವಾಲ್ಯೂಮ್ ಪ್ರೊಫೈಲ್ನ ಯಾವಾಗಲೂ ನೋಡೋದಲ್ಲ, ನಿಮ್ಮ ಕೀ ಲೆವೆಲ್ಸ್ ಹತ್ರ ಬಂದಾಗ ಮಾತ್ರ ನೋಡಬೇಕು.
ರೈಟ್. ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲೇನು ನೋಡಿದೆ, ಲೋ ವಾಲ್ಯೂಮ್ ನೋಡ್ನ ಬಂತು. ರೈಟ್, ಮತ್ತೆ ನಾನು ಇಲ್ಲೇನು ನೋಡ್ತೀನಿ, ಪ್ರೀವಿಯಸ್ ಡೇ ಹೈ ಹತ್ರ ಬಂದಾಗ ನೋಡ್ತೀನಿ, ಇಲ್ಲ ಪ್ರೀವಿಯಸ್ ಡೇ ಲೋ ಹತ್ರ ಬಂದಾಗ ಆರ್ಡರ್ ಫ್ಲೋನ ಹೋಗಿ ಗೇಜ್ ಮಾಡ್ತೀನಿ. ನೀವು ಯಾವಾಗಲೂ ಗೇಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗ್ತಿದೆ, ಐ ಮೀನ್ ಆ್ಯಕ್ಚುಲ್ ಆಗಿ ಏನಾಗ್ತಿದೆ ಅದನ್ನ ಮರ್ತೇ ಬಿಡ್ತೀವಿ. ಓಕೆ, ಓ ಇಲ್ಲೇನೋ ಹೇಳ್ತಾ ಇದೆ, ಇಲ್ಲೇನೋ ಆಗ್ತಾ ಇದೆ, ಓಕೆ ಇಲ್ಲೆಲ್ಲೋ 12,000 ಬಂತು, ಓಕೆ ಮೇಲ್ಗಡೆ ಹೋಗ್ಬೋದು. ರೈಟ್, ಒಂದೊಂದು ನೋಡಿದಾಗಲೂ ನಮಗೆ ನಾವೇ ಏನಾದ್ರು ಒಂದು ಅಸ್ಯೂಮ್ ಮಾಡ್ಕೊಬಿಟ್ಟು ಎಕ್ಸಿಕ್ಯೂಟ್ ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತೀವಿ. ಆ ತಪ್ಪನ್ನ ಮಾಡಬೇಡಿ, ಯಾಕಂದರೆ ನಾನು ಮಾಡಿದ್ದೀನಿ ಆ ತಪ್ಪನ್ನ. ಸೊ ಆರ್ಡರ್ ಫ್ಲೋನ ಸೈಡಲ್ಲಿ ನೀವು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದೀರೋ ಅದೇ ಸ್ಟ್ರಾಟಜಿನ ಯೂಸ್ ಮಾಡಿ. ಅದ್ರ ಜೊತೆಗೆ ಆರ್ಡರ್ ಫ್ಲೋನ ಒಂದು ಅಡಿಷನ್ ಆಗಿ ತಗೊಳ್ಳಿ ಅಷ್ಟೇ. ಓಕೆ, ದಿಸ್ ಇಸ್ ಸೆಟ್ಟಿಂಗ್ ಅಪ್ ರಿಯಲಿ ಗುಡ್. ಸೊ ನಾನು ಪುಟ್ ಸೈಡ್ ಎಂಟ್ರ್ ಓಕೆ 100 ಕೆಳಗಡೆ ಬರಲಿಲ್ಲ ಇನ್ನು, ಅರ್ಲಿ ಎಂಟ್ರಿ ಆಗ್ಬಿಡ್ತೀನಿ, ಬೇಡ. ಪುಟ್ ಸೈಡ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ, ವಾಲ್ಯೂಮ್ಸ್ ಅಷ್ಟಿಲ್ಲ, ಕಾಲ್ ಸೈಡ್ ಅಷ್ಟು, ಬಟ್ ಐ ಡೋಂಟ್ ನೋ, ಗೆಟಿಂಗ್ ದಟ್ ಫೀಲಿಂಗ್ ದಟ್ ಇಟ್ ವಿಲ್ ಸೆಲ್ ಆಫ್. ಓಕೆ, ನಾನು ಎಂಟ್ರ್ ಆಗ್ತೀನಿ, ನೋಡೋಣ. ಎಂಟ್ರ್ ಆಗಿದ್ದೀನಿ, ಅದು 24,000 ಪುಟ್ಸ್. ಯಾವ ಥೀಸಿಸ್ ಮೇಲ್ಗಡೆ? ಸೇಮ್. ಅದು ಲೋ ವಾಲ್ಯೂಮ್ ನೋಡೋಣ ಬಂದು ರೀಟೆಸ್ಟ್ ಮಾಡಿದೆ. ಟಾಪ್ ಲಾಸ್ನು ಟೈಟ್ ಆಗಿಟ್ಕೋತೀನಿ. ಸ್ಟಾಪ್ ಲಾಸ್ ನಾನು ಟೆಕ್ನಿಕಲಿ ಬೇಸ್ಡ್ ಆನ್ ದ ಪ್ರೈಸ್ ಆಕ್ಷನ್ 24,130 ಹತ್ರ ಇಟ್ಕೋಬೇಕು. ಬಟ್ ಲೆಟ್ಸ್ ಸಿ, 24,119 ಹತ್ರ ಎಂಟ್ರ್ ಆಗಿದ್ದೀನಿ, 125 ನಾನು ಸ್ಟಾಪ್ ಲಾಸ್ ಇಟ್ಕೋತೀನಿ. ಇವಾಗ ಆಗಿರೋದು ಅರ್ಲಿ ಎಂಟ್ರಿನೇ. ಏನಕ್ಕೆ? ಪ್ರೀವಿಯಸ್ ಡೇ ಹೈ ಮೇಲ್ಗಡೆನೇ ಇದೆ, ರೈಟ್. ಪ್ರೀವಿಯಸ್ ಡೇ ಹೈನ ಬಂದು ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ಬೋದು. ಬಟ್ ಓನ್ಲಿ ಗಟ್ ಫೀಲಿಂಗ್ ಬಿಕಾಸ್ ಆಫ್ ದಟ್ ಬಿಗ್ ಆರ್ಡರ್, ಪ್ಲಸ್ ಅದ್ರ ಜೊತೆಗೆ ನಾನು ಲೋ ವಾಲ್ಯೂಮ್ ನೋಡು ಆಗಿತ್ತು. ಸೊ ವಿ ವ್ಯಾಪ್ 24,100 ಕೆಳಗಡೆ, ಓಕೆ ನೈಸ್, 24,100 ಕೆಳಗಡೆನೇ ಬಂತು. ವಿ ವ್ಯಾಪ್ ಹತ್ರ ಬಂದಾಗ ಮೋಸ್ಟ್ ಆಫ್ ದ ಪೊಸಿಷನ್ನ ಕ್ಲೋಸ್ ಮಾಡ್ಕೋತೀನಿ. ಹಾಳಾದ ಹೆಂಗೆ ಎಕ್ಸಿಟ್ ಮಾಡೋದು ಒಂದು. ಸ್ಟಾಪ್ ಲಾಸ್ ನೋಡಿ ಆಗಿ ಮಾಡ್ಕೊಂಡು ಪೊಸಿಷನ್ಸ್. ಸಿ 5 ಮಿನಿಟ್ ಇನ್ನೇನೋ 45 ಸೆಕೆಂಡ್ಸಲ್ಲಿ ಕ್ಲೋಸ್ ಆಗುತ್ತೆ. ಈ ರೀತಿ ಏನಾದ್ರು ಕ್ಲೋಸ್ ಆದರೆ ಇಟ್ ವೋಂಟ್ ಬಿ ಎ ಗುಡ್ ಒನ್. ಸಿ ಆಲ್ರೆಡಿ ನನ್ನ ಪೊಸಿಷನ್ ಲಾಸಲ್ಲಿದೆ, ಬಟ್ ಇಟ್ಸ್ ಓಕೆ, ಐ ಹ್ಯಾವ್ ಮೈ ಸ್ಟಾಪ್ ಲಾಸ್. ಸೊ ಇನ್ಸ್ಟೆಡ್ ಆಫ್ 125 ಸ್ಟಾಪ್ ಲಾಸು 120 ಹತ್ರನೇ ಇಟ್ಕೋತೀನಿ. ಯಾಕಂದರೆ ಪ್ರೀಮಿಯಮ್ಸ್ ವ್ಯಾಲ್ಯೂ, ಅಥವಾ ನನಗಂಗೆ ಕಾಣಿಸ್ತಿದೆಯಾ? ಹೌದು. ಸೊ ಯೂಶಲಿ ಏನು ಒಂದು ತಪ್ಪಾಗುತ್ತೆ ಅಂತ ಅಂದರೆ, ಆರ್ಡರ್ ಫ್ಲೋ ನೋಡಿದಾಗೆಲ್ಲ ಈ ರಿವರ್ಸಲ್ ಟ್ರೇಡ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೇಡಲ್ಲಿ ಎರಡು ರೀತಿ ಇರುತ್ತೆ, ರೈಟ್. ಒಂದು ರಿವರ್ಸಲ್ ಟ್ರೇಡು, ಒಂದು ಟ್ರೆಂಡ್ ಕಂಟಿನ್ಯೂಷನ್ ಟ್ರೇಡು. ಇವಾಗ ನಾನೇನು ಮಾಡ್ತಿದ್ದೀನಿ, ಇದು ರಿವರ್ಸಲ್ ಟ್ರೇಡು. ರಿವರ್ಸಲ್ ಟ್ರೇಡ್ ಅಂದರೆ ಕರೆಕ್ಟಾಗಿ ಟಾಪ್ನ ಕ್ಯಾಪ್ಚರ್ ಮಾಡಿಕೊಂಡು ಬಾಟಮಲ್ಲಿ ಎಕ್ಸಿಟ್ ಆಗೋದು. ಅದು ಕಷ್ಟ ಯೂಶಲಿ. ಆದರೆ ಅಕಸ್ಮಾತ್ ಅದನ್ನೇ ಎಡ್ಜ್ ಅನ್ನೋದು ಮಾರ್ಕೆಟಲ್ಲಿ, ರೈಟ್. ಒಂದ್ಸಲ ಏನಾದರೂ ನಿಮ್ಗೆ ಗೊತ್ತಾದರೆ ಇಟ್ ಬಿ ಸೋ ಗುಡ್. ಸ್ಕ್ಯಾಲ್ಪಿಂಗ್ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನನಗೆ ಮೊಮೆಂಟಮ್ ಟ್ರೇಡ್ ಇಷ್ಟ, ಅದಕ್ಕೋಸ್ಕರ ನಾನು ಯಾವಾಗಲೂ ಆರ್ಡರ್ ಫ್ಲೋ ನೋಡಲ್ಲ. ನಾನು ಹೇಳ್ದಂಗೆ, ರೈಟ್, ನನ್ನ ಕೀ ಪಾಯಿಂಟ್ಸ್ ಹತ್ರ ಬಂದಾಗ ನಾನು ಆರ್ಡರ್ ಫ್ಲೋನ ನೋಡ್ತೀನಿ, ಐಡೆಂಟಿಫೈ ಮಾಡ್ತೀನಿ, ಸೆಟಪ್ಸ್ ಚೆನ್ನಾಗಿ ಕಾಣಿಸಿದ್ರೆ ಅಲ್ಲಿ ಎಂಟ್ರಿ. ಸೊ ಈಗ ನಾನು ತೊಗೊಂಡಿರೋ ಟ್ರೇಡ್ನ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗಬೇಕು. ವಾಲ್ಯೂಮ್ಸ್ ಇನ್ಕ್ರೀಸ್ ಆದರೆ ಲೈಕ್ ಓಕೆ ನೈಸ್, ನಾವಿಲ್ಲಿ ಯಾರು ಪ್ಯಾಸಿವ್ ಆರ್ಡರ್ಸ್ ಬಂದಿತ್ತೋ ಆ ಪ್ಯಾಸಿವ್ ಆರ್ಡರ್ಸ್ಗಳು ಫಾಲೋಡ್ ಬೈ ಅಗ್ರೆಸಿವ್ ಸೆಲ್ಲರ್ಸ್ಗಳು ಹಾಗೆ ಕಂಟಿನ್ಯೂ ಆಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಎನಿವೇ ವಿ ಹ್ಯಾವ್, ನಮ್ಮ ಸ್ಟಾಪ್ ಲಾಸಲ್ಲಿದೆ 24,100 ಸೈಕಾಲಜಿಕಲ್ ಲೆವೆಲ್ ಬೇರೆ, ಮೇ ಬಿ ಅಲ್ಲಿ ಒದ್ದಾಡುತ್ತೆ. ಅದೊಂದೇ ಕಾರಣಕ್ಕೆ ನಾನು ಅದ್ರ ಕೆಳಗಡೆನಾದ್ರು ಕ್ಲೋಸ್ ಆಗಲಿ ಆಮೇಲೆ ಎಂಟ್ರ್ ಆಗೋಣ ಅಂತ.
ಐ ಸಿ ಯಾವುದೋ ನ್ಯೂಸ್ ಬೇರೆ ಇತ್ತು. ಯು ಮೈ ನ್ಯೂಸ್. ಓ, ಆಮೇಲೆ ಇನ್ನೊಂದು ಎಕ್ಸ್ಪ್ಲೇನ್ ಮಾಡಬೇಕು. ಇನ್ನೊಂದೇನು ಅಂತಂದರೆ, ಇಲ್ಲಿ ನೋಡಿ, ವ್ಯಾಲ್ಯೂ ಏರಿಯಾ ಹೈ ವಿ ಎ ಎಚ್ ಅಂತಿದೆ, ಇನ್ನೊಂದು ವ್ಯಾಲ್ಯೂ ಏರಿಯಾ ಲೋ ವಿ ಎ ಎಲ್ ಅಂತ ಇದೆ. ಅಂದರೆ ಆ ಪರ್ಟಿಕ್ಯುಲರ್ ಕ್ಯಾಂಡಲಲ್ಲಿ ಮೋಸ್ಟ್ ಆಫ್ ದ ವಾಲ್ಯೂಮ್ ಎಲ್ಲಿ ಟ್ರೇಡ್ ಆಯಿತು ಅನ್ನೋದನ್ನ ತೋರಿಸುತ್ತೆ. ವ್ಯಾಲ್ಯೂ ಏರಿಯಾ ಹೈ, ಸೊ ಅದು 70%. ಸೆಟ್ಟಿಂಗ್ಸಲ್ಲಿ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. 80% ಬೇಕಂದರೆ 80% ಹಾಕೊಳ್ಳಿ. ವ್ಯಾಲ್ಯೂ ಏರಿಯಾ ಪರ್ಸೆಂಟೇಜ್ ನಾನು 70% ಹಾಕೊಂಡಿದ್ದೀನಿ, ಯಾಕಂದರೆ ಅದು ಟಿಪಿಕಲ್ ಆರ್ಡರ್ ಫ್ಲೋಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದಾದ್ರೂ ಸೆಟ್ಟಿಂಗ್ಸ್ ಬೇಡ ಅಂತಂದರೆ ಆಫ್ ಮಾಡ್ಕೋಬೋದು. ಲೈಕ್ ಕ್ಲಸ್ಟರ್ಸ್ ಅಂತ ಅಂದರೆ ಅದೇ ಡಲ್ಟಾ, ಬರೀ ಕ್ಯಾಂಡಲ್ 6 ಮಾತ್ರ ಕಾಣಿಸುತ್ತೆ. ಒಳಗಡೆದು ಬೇಕು ಅಂದರೆ ಕ್ಲಸ್ಟರ್ಸ್ನ ಆಲ್ ಮಾಡ್ಕೊಳ್ಳಿ. ಡಲ್ಟಾ ಅಂದರೆ ಅಲ್ಲಿ ಕೆಳಗಡೆ ವ್ಯಾಲ್ಯೂಸ್ ತೋರಿಸುತ್ತಲ್ಲ ಅದು. ಸೊ ವ್ಯಾಲ್ಯೂ ಏರಿಯಾ ಮಿಸ್ ಮಾಡಿಬಿಟ್ಟಿದೆ. ವ್ಯಾಲ್ಯೂ ಏರಿಯಾ ಹೈ ಮತ್ತು ಲೋ ಅಂತ ಅಂದರೆ ಆ ಪರ್ಟಿಕ್ಯುಲರ್ 5 ಮಿನಿಟ್ ಕ್ಯಾಂಡಲಲ್ಲಿ ಎಲ್ಲಿ ಯಾವ ಲೆವೆಲಲ್ಲಿ 70% ಆಫ್ ದಿ ವಾಲ್ಯೂಮ್ ಟ್ರೇಡ್ ಆಗಿತ್ತು ಅನ್ನೋದನ್ನು ಅದು ತೋರಿಸುತ್ತೆ. ನೈಸ್ ಬ್ರೋ, ಕಮ್ ಆನ್ ಸೆಲರ್ಸ್, ಟೇಕ್ ಓವರ್. 24,100 ಕೆಳಗಡೆ ಸಸ್ಟೈನ್ ಆದರೆ ಈಸಿಯಾಗಿ ವಿ ಆ್ಯಪ್ ತನಕ ಬರುತ್ತೆ. ನೈಸ್, ವಿತ್ ಲೈವ್ ಎಕ್ಸಾಂಪಲ್ಸೇ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಟ್ರೇಡ್ ತೊಗೊಂಡಿದ್ದೀನಿ, ಸೊ ದಟ್ ಈಸ್ ಗುಡ್. ಪ್ರಾಬ್ಲಿ ಈ ಸ್ಕ್ರೀನ್ಶಾಟ್ನ ಹಾಕ್ತೀನಿ ತೆಗೆದು. ರೈಟ್, ಸೊ ಮಾರ್ಕೆಟು ಹಾಗೆ ಕೆಳಗಡೆ ಬರ್ತಿದೆ, ಪುತ್ ಸೈಡು ಹಾಗೆ ಮೇಲ್ಗಡೆ ಹೋಗ್ತಿದೆ. ಸೊ ಪ್ರಾಬ್ಲಿ ಅರೌಂಡ್ 160 159 ಹತ್ರ ಹೋದರೆ ಒಂದೊಂದು ಸ್ಕೇಲ್ ಔಟ್ ಆಗ್ತೀನಿ. ಸೊ ಅವಾಗ ಅದು ವಿ ಆ್ಯಪ್ ಹತ್ರ ಬಂದಿರುತ್ತೆ. ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡೋಕ್ಕಾಗಲ್ಲ. ಪ್ರಾಬ್ಲಿ ಅದನ್ನು ಕಸ್ಟಮರ್ ಸಪೋರ್ಟ್ಗೆ ಹಾಕಬೇಕು. ನೈಸ್, ಆದರೆ ವಾಲ್ಯೂಮ್ಸ್ ಪಿಕ್ ಆಗ್ತಿಲ್ಲ. ಸಿ, ದಟ್ ಈಸ್ ದಿ ಓನ್ಲಿ ಥಿಂಗ್. ಸೊ ಇದು ಚೆನ್ನಾಗಿ ವರ್ಕೌಟ್ ಆಗಬೇಕು ಅಂದರೆ ವಾಲ್ಯೂಮ್ಸು ಹಂಗೆ ಪಿಕಪ್ ಆಗಬೇಕು. ಪ್ಲಸ್ ಆಮೇಲೆ 10:30 ಮೇಲ್ಗಡೆ ನಾನು ವಾಲ್ಯೂಮ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಯೂಶಲಿ ವಾಲ್ಯೂಮ್ಸ್ ಕಡಿಮೆ ಆಗ್ತಿರುತ್ತೆ. ಬರಿಯಾ ಓಕೆ. ಸೊ 24,120 ಇತ್ತು ಸ್ಟಾಪ್ ಲಾಸು. ಈಗ ನಾನು 24,100 ಹತ್ರ 110 ಹತ್ರ ತೊಗೊಬರ್ತೀನಿ ಸ್ಟಾಪ್ ಲಾಸ್ನ. ಜಸ್ಟ್ ಸೊ ನಾನು ಇನಿಷಿಯಲ್ ಆಗಿ ಎಷ್ಟು ರಿಸ್ಕ್ ಇಟ್ಕೊಂಡಿದ್ನೋ, ಸೊ ಇವಾಗ ನೋಡಿ ನಾನು ಆರ್ಡರ್ ಫ್ಲೋ ನೋಡ್ತಿಲ್ಲ, ರೈಟ್. ಯಾಕೆಂದರೆ ನಾನು ಅದ್ರ ಥೀಸಿಸ್ ಬೇಸಿಸ್ ಮೇಲ್ಗಡೆ ಆಲ್ರೆಡಿ ತೊಗೊಬಿಟ್ಟಿದ್ದೀನಿ ಎಂಟ್ರಿ, ರೈಟ್. ಇವಾಗ ನೋಡಿದ್ರೆ ಅದು ಬರೀ ಸುಮ್ಮನೆ ತಲೆ ಕೆಡಿಸುತ್ತೆ. ಓಕೆ, ಅದು ಆಗ್ತಿದೆಯೋ ಇಲ್ವೋ, ಆಗ್ತಿದೆಯೋ ಇಲ್ವೋ ಅಂತ, ರೈಟ್. ಸೊ ಯಾವಾಗ ನೋಡಬೇಕು, ಯಾವಾಗ ನೋಡಬಾರ್ದು. ಇಲ್ಲಾಂದರೆ ಸುಮ್ಮನೆ ತಲೆ ಕೆಡಿಸುತ್ತೆ. ಆದರೆ ಏನಾದರೂ ಕ್ವಶನ್ಸ್ ಇದ್ದರೆ ಗ್ರೂಪಲ್ಲಿ ಹಾಕಿ, ನೀವೇ ಗೇಜ್ ಮಾಡ್ತಿದ್ರೆ. ಬರಿಯಾ, ದಿಸ್ ಈಸ್ ಸೋ ಗುಡ್. ಇಟ್ ಇಸ್ ಸೆಟ್ಟಿಂಗ್ ಅಪ್ ರಿಯಲಿ ವೆಲ್, ರೈಟ್. ಪ್ಲಸ್ ವಾಲ್ಯೂಮ್ ಸಿ, ಲೋ ವಾಲ್ಯೂಮ್ ನೋಡತ್ರ ಬಂದು ರೀಟೆಸ್ಟ್ ಮಾಡಿಕೊಂಡು ಕೆಳಗಡೆ ಪುಷ್ ಕೊಡ್ತಾ ಇದೆ. 15 ಮಿನಿಟ್ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಇನ್ನೂ 5 ಮಿನಿಟ್ಸ್ ಇದೆ. ಇಸ್ ನೈಸ್. ವಿ ಆಪ್ ಹತ್ರ ಬಂದರೆ ಅಲ್ಲಿ ಕ್ಲೋಸ್ ಒನ್ ಆಫ್ ಮೈ ಪೊಸಿಷನ್. ನೈಸ್, ದರ್ ವಾಸ್ ಸೋ ನೈಸ್. ಐ ಥಿಂಕ್ ಈ ಕ್ಯಾಂಡಲಲ್ಲೇ ಅದಾಗಿದ್ದು 30,000, ಬಟ್ ಇಮಿಡಿಯೇಟ್ ಆಗಿ ಜಂಪ್ ಆಗಲಿಲ್ಲ. ಸೊ ದಟ್ ಇಸ್ ಅ ಗುಡ್ ಥಿಂಗ್, ರೈಟ್. ಯಾಕಂದರೆ ಇಮಿಡಿಯೇಟ್ ಆಗಿ ಏನೂ ಜಂಪ್ ಆಗಬಾರ್ದು, ನಿಮ್ಮ ಕಂಡೀಷನ್ಸ್ನ ಮೀಟ್ ಆಗಬೇಕು. ಸೊ 24,100 ಕ್ರ್ಯಾಕ್ ಆಗೋಕ್ಕೂ ಮುಂಚೆ 24,105 ನಾನು ಎಂಟ್ರ್ ಆದೆ ಈ ಕ್ಯಾಂಡಲಲ್ಲೇನೋ. ಅದಾದಮೇಲೆ ಸ್ಟಾಪ್ ಲಾಸ್ನ ಹಾಗೆ ಪುಷ್ ಮಾಡ್ಕೊಂಡು ಬರ್ತಾ ಇದ್ದೀನಿ.
ಒಂದನ್ನು ಎಕ್ಸಿಟ್ ಆದ ತಕ್ಷಣ ನಾನು ಸ್ಟಾಪ್ ಲಾಸ್ನ 24,100 ಹತ್ರ ಇಟ್ಕೊತೀನಿ. ಅಕಸ್ಮಾತ್ 24 ಈ ವಿ ವ್ಯಾಪ್ ಕೆಳಗಡೆ ಏನಾದರೂ ಬಂತು ಅಂತಂದರೆ ಡೆಫಿನೆಟ್ಲಿ 24,000 ತನಕ ಅಂತೂ ಹೋಗುತ್ತೆ. ಹಾಂ, ಓಶ್, ನೈಸ್, ವಾಲ್ಯೂಮ್ ಪಿಕ್ ಆಗ್ತಿದೆ. ಲೈಕ್ ಟು ಸಿ ದ್ಯಾಟ್. Come on, one more push. $158. ಓಕೆ, ನೈಸ್. ಒಂದನ್ನು ಎಕ್ಸಿಟ್ ಆಗಿದ್ದೀನಿ, ವ್ಯಾಪ್ ಹತ್ರ ಬಂತು. ಇನ್ನೊಂದನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದನ್ನು ಸ್ಟಾಪ್ ಲಾಸ್ನ ಪುಷ್ ಮಾಡ್ಕೊಂಡು ಹೋಗ್ತೀನಿ. ಬ್ಯೂಟಿಫುಲ್, ನೈಸ್. ವಾಲ್ಯೂಮ್ ಪಿಕ್ ಆಯಿತು. ದಿಸ್ ಇಸ್ ಸೋ ಗುಡ್, ಸೋ ಫ್ರಿಕಿನ್ ಗುಡ್. I mean, not bad. Market open. Oh, holy shit, premiums are flying now. Nice. Nice, nice, bro. 24,000 ಡೆಫಿನೆಟ್ಲಿ ಹೋಗುತ್ತೆ. ಆದರೆ ಸ್ಲೋ ಡೌನ್ ಆಗ್ಬೋದು ಇವಾಗ, ಯಾಕಂದರೆ ವಿ ಆಪ್ ಹತ್ರ ತುಂಬ ಪೊಸಿಷನ್ ಎಕ್ಸ್ಚೇಂಜ್ ಆಗುತ್ತೆ ಮತ್ತೆ. ರೈಟ್, ಬ್ಯೂಟಿಫುಲ್. Oh, holy shit, bro. I should have not exited that one. Oh, fuck. Fuck. Nice, nice, bro. This is so good. Put premiums. Okay, I think I'll close all my position. ಯಾಕಂದರೆ ಸ್ಟಾಪ್ ಲಾಸ್ ಡ್ರ್ಯಾಗ್ ಮಾಡೋಕ್ಕಾಗಲ್ಲ ಇದರಲ್ಲಿ. Not bad. Not bad at all. Beautiful. See, volumes. Oh, bro. ಪಕ್ಕಾ ಆಗುತ್ತೆ ಬ್ರೋ. ಇನ್ನೂ 40 ಪಾಯಿಂಟ್ಸ್ ಇದೆ. ಇಸ್ ಸೋ ಗುಡ್, ಸೋ ಗುಡ್. ಸಿ, ಐ ಮೀನ್ ಟಾರ್ಗೆಟ್ ಎಲ್ಲಿ ಅಂತ ನಾನು ಯಾವಾಗಲೂ ಸೆಟ್ ಮಾಡ್ಕೊಳ್ಳಲ್ಲ, ಯಾವಾಗಲೂ ರಿಸ್ಕ್ನ ಸೆಟ್ ಮಾಡ್ಕೋತೀನಿ. ರೈಟ್, ಸೊ ನನ್ನ ಎಂಟ್ರಿ ಬಂದು ಅರೌಂಡ್ ಸಮ್ವೇರ್ ಅರೌಂಡ್ 147 ಏನೋ ಟ್ರಿಗರ್ ಆಯಿತು. ಸೊ 140 ಏನಾದ್ರು ಬಂದಿದ್ರೆ ನಾನು ಕ್ಲೋಸ್ ಮಾಡ್ಕೋತಿದ್ದೆ. ಬಟ್ ಲುಕ್ ಅಟ್ ದಿ ಅಮೌಂಟ್ ಆಫ್ ಎಕ್ಸಿಟ್. ರೈಟ್, 4 ಟೈಮ್ಸ್ ನಾನೇನು ರಿಸ್ಕ್ ಮಾಡಿದ್ನೋ ಅದ್ರದ್ದು 4 ಟೈಮ್ಸ್ ಮಾಡಿದ್ದೀನಿ. ರೈಟ್, ಆಲ್ ಬಿಕಾಸ್ ಆಫ್ ಆರ್ಡರ್ ಫ್ಲೋ. ಹಾಗಂತ ಆರ್ಡರ್ ಫ್ಲೋನೇ ಹೇಳ್ತು ನನಗೆ ಓಕೆ ಇಲ್ಲಿ ಬೈ ಮಾಡು ಸೆಲ್ ಮಾಡು ಅಂತ ಅಲ್ಲ. ರೈಟ್, ಆಮೇಲೆ ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂದರೆ ಓಕೆ ನೀವು ಒಂದು ದಿವಸ ನೋಡ್ತಿರೋ ಆರ್ಡರ್ ಫ್ಲೋ ಓಕೆ ಏನೂ ಅರ್ಥ ಆಗ್ತಿಲ್ಲ ಅಂತ ಬಿಟ್ಬಿಡ್ಬೇಡಿ. ರೈಟ್, ಇಟ್ ಟೇಕ್ಸ್ ಟೈಮ್. ಯಾಕೆಂದರೆ ಇಷ್ಟನ್ನೆಲ್ಲ ನೀವು ಓದಿ ಆ ರಿಯಲ್ ಟೈಮಲ್ಲಿ ಪ್ರೋಸೆಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ. ಓಕೆನಾ? ನೈಸ್. ವಾಕ್, ನಾವು ಕಾಲ್ ಸೈಡ್ಗೂ ಮಾಡ್ಬೋದಿತ್ತು, ಆದರೆ ಅದು ನಾನು ಏನಕ್ಕೆ ಮಾಡಲಿಲ್ಲ ಅಂದರೆ ನನ್ನ ಗೇಮ್ ಪ್ಲಾನಲ್ಲಿ ಅದಿರಲಿಲ್ಲ. ಏನಕ್ಕೆ ಅದಿರಲಿಲ್ಲ ಅಂತಂದರೆ ಹೈಯರ್ ಟೈಮ್ ಫ್ರೇಮ್ ಎಲ್ಲ ಡೌನ್ ಸೈಡಲ್ಲಿದೆ. ರೈಟ್, ಸೊ ನಾನು ಟ್ರೆಂಡ್ ಅಗೇನ್ಸ್ಟ್ ಹೋಗಕ್ಕೆ ನನಗಿಷ್ಟ ಇಲ್ಲ ಅಲ್ವಾ. ಅದಕ್ಕೋಸ್ಕರ ವಾಲ್ಯೂಮ್ ಪ್ರೊಫೈಲ್ ಹಾಕೊಂಡೆ. ಓಕೆ, ನೈಸ್. ಎಲ್ಲ ಬಿ ಶೇಪ್ ಥರ ಆಗಿದೆ ವಾಲ್ಯೂಮ್ ಪ್ರೊಫೈಲು. ರೈಟ್, ಇದನ್ನು ಬಿ ಶೇಪ್ ಅಂತ ಅಂದರೆ ಮೋಸ್ಟ್ ಆಫ್ ದಿ ಆರ್ಡರ್ಸು ಡೌನ್ ಸೈಡಲ್ಲಿ ಫೇರ್ ವ್ಯಾಲ್ಯೂ ಥರ ಕ್ರಿಯೇಟ್ ಆಗಿ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಪ್ರಾಬಬ್ಲಿ ಪ್ರೈಸ್ ಇಲ್ಲೇ ಒದ್ದಾಡ್ಬೋದು. ರೈಟ್, ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ. ಆದರೆ ಎಷ್ಟು ನೀಟಾಗಿ ಈ ಲೋ ವಾಲ್ಯೂಮ್ ನೋಡ್ ಹತ್ರ ಹೋಗಿ ಆ ಲೋ ವಾಲ್ಯೂಮ್ ನೋಡ್ ಹೋದ ತಕ್ಷಣ ತುಂಬ ಪ್ಯಾಸಿವ್ ಸೆಲ್ ಆರ್ಡರ್ಸ್ಗಳು ಬಂತು. ರೈಟ್, ಆ ಪ್ಯಾಸಿವ್ ಸೆಲ್ ಆರ್ಡರ್ಸ್ನು ತೋರಿಸ್ತೀನಿ. ಸೊ ಇದು ಲೋ ವಾಲ್ಯೂಮ್ ನೋಡಾ, ಅದನ್ನು ಮಾರ್ಕ್ ಮಾಡ್ತೀನಿ ತಡೀರಿ ಯೆಲ್ಲೋ ಕಲರಲ್ಲಿ. ಲೋ ವಾಲ್ಯೂಮ್ ನೋಡ್ ಅಂತ ಅಂದರೆ ಸಿಂಪಲ್ ಏನು, ಇಲ್ಲಿ ನೋಡಿ, ಇಲ್ಲಿ ಹೈ ವಾಲ್ಯೂಮ್ ಆಗಿದೆ. ರೈಟ್, ಮತ್ತೆ ಇಲ್ಲಿ ಪ್ರೈಸ್ ಬಂದಿದೆ, ಮತ್ತೆ ಹೈ ವಾಲ್ಯೂಮ್ ಆಗಿದೆ, ಮತ್ತೆ ಲೋ ವಾಲ್ಯೂಮ್ ಆಗಿದೆ. ರೈಟ್, ಮತ್ತೆ ತುಂಬ ದೊಡ್ಡ ಹೈ ವಾಲ್ಯೂಮ್ ಆಗಿದೆ, ಮತ್ತೆ ವಾಲ್ಯೂಮ್ ಆಗಿದೆ. ಸೊ ಇಲ್ಲಿ ರೆಡ್ ಕಲರ್ ಏನು ನೋಡ್ತಿದ್ದೀರಾ ಅದನ್ನ ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ. ಪಾಯಿಂಟ್ ಆಫ್ ಕಂಟ್ರೋಲ್ ಅಂತ ಅಂದರೆ ಈ ಇಡೀ ವಾಲ್ಯೂಮ್ ಪ್ರೊಫೈಲಲ್ಲಿ
ಎಲ್ಲಿ ಜಾಸ್ತಿ ವಾಲ್ಯೂಮ್ ಟ್ರೇಡ್ ಆಗಿದೆ ಅನ್ನೋದು ತೋರಿಸೋದೇ ಪಾಯಿಂಟ್ ಆಫ್ ಕಂಟ್ರೋಲ್. ರೈಟ್. ಸೊ ಪ್ರೈಸು ಯಾವಾಗಲೂ ಲೋ ವಾಲ್ಯೂಮ್ ನೋಡ್ ಹತ್ರ ಎಲ್ಲಿದೆಯೋ ಅದ್ರ ಹತ್ರ ಪುಷ್ ಕೊಟ್ಟು ಹೈ ವಾಲ್ಯೂಮ್ ನೋಡ್ಗೆ ಯಾವಾಗಲೂ ಬರುತ್ತೆ. ಸೊ ಈ ಒಂದು ಮೂನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ನಾನು ಟ್ರೇಡಲ್ಲಿ 5 ನಿಮಿಷ ಇದ್ದಿದ್ದು. 5 ನಿಮಿಷ ಇದನ್ನ, ಒಂದು 2 3 4 5 6 ಇಲ್ಲ 10 ನಿಮಿಷ ಇದೆ, ಸಾರಿ 15 ಮಿನಿಟ್ ಕಂಡಿದ್ದು. 15 ಮಿನಿಟ್ ಇದೆ. 15 ಮಿನಿಟಲ್ಲಿ ಟ್ರೇಡ್ ಮುಗೀತು. ಆದರೆ ಈ 15 ಮಿನಿಟ್ ಆಗಕ್ಕೆ ನಾನು ಮೊದಲಿಂದನೂ ಪ್ರಿಪೇರ್ ಹಾಕೊಂಡು ಬಂದಿದ್ದೆ. ರೈಟ್. ಸೊ ಈಗ ನಾನೇನು ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಯಾವಾಗ ಪ್ರೈಸ್ ಈ ಲೋ ವಾಲ್ಯೂಮ್ ನೋಡತ್ತಾ ಬಂತೋ ನಾನು ಆರ್ಡರ್ ಫ್ಲೋನ ಅದೇ ಟೈಮಲ್ಲಿ ಗೇಜ್ ಮಾಡ್ತಿದ್ದೆ. ಐ ಮೀನ್ ಇವಾಗ 27,000 ತೋರಿಸಿದೆ. ಏನಕ್ಕೆ ಅಂದರೆ ಶ್ರಿಂಕ್ ಮಾಡಿದ್ರೆ ಅದು ಕಂಡೆನ್ಸ್ ಆಗುತ್ತೆ. ನೋಡಿ, 30,000 ಆಯಿತು. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ, ಯಾಕೆಂದರೆ ಅದು ತುಂಬ ಟಿಕ್ಸ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ನೋಡಿ, ನಾನು 2 ರೂಪಾಯಿ ಡಿಫ್ರೆನ್ಸಲ್ಲಿ ನೋಡ್ತಾ ಇರೋದು. 130, 132. ಮಧ್ಯ ಮಧ್ಯ ಇನ್ನೂ 2 ರೂಪಾಯಿ ಲೈಕ್ ಪೈಸಾನು ಇರುತ್ತೆ ಅಲ್ವಾ. ಸೊ ಆ ಪೈಸದಲ್ಲೂ ಟ್ರಿಗರ್ ಆಗಿರುತ್ತೆ. ನೋಡಿ, 90, 50, ಇನ್ನೊಂದು 10, 0. ರೈಟ್. ಸೊ ಅದನ್ನು ಸ್ಟ್ರೆಚ್ ಮಾಡ್ತಿದ್ರೆ ಕಾಣಿಸ್ತಾನೆ ಇರ್ತದೆ ನಿಮಗೆ. See? ಅಲ್ವಾ. 50-50 ಪೈಸದಲ್ಲೂ ಒಂದೊಂದು ಆಗ್ತಿದೆ. ಆದರೆ ನಾನೇನು ಮಾಡ್ತೀನಿ, ಓವರ್ ಅಲ್ಲಿ ಗೇಜ್ ಮಾಡ್ತೀನಿ, ಯಾಕಂದರೆ ಯಾವುದು ಪಿನ್ ಪಾಯಿಂಟ್ ಅಂತ ಯಾವುದು ಇಲ್ಲ ಅಲ್ವಾ. ಸೊ ಓಕೆ, ಇವಾಗ ನಾನು ಇದನ್ನು ನೋಡಿದೆ ಎಲ್ಲಿ 30,000. ಆದರೆ ಅದನ್ನ ನೋಡಿದ ತಕ್ಷಣ ಅದಕ್ಕೋಸ್ಕರ ನಾನಿಲ್ಲಿ ನಂದೇ ಆದ ಒಂದು ಫಿಲ್ಟರ್ ಹಾಕೊಂಡಿರೋದು, 400 ಕ್ವಾಂಟಿಟೀಸ್ ಮೇಲ್ಗಡೆ ಇದ್ರೆ ಮಾತ್ರ ತೋರಿಸು ಅಂತ. ರೈಟ್. ಅದೇ ಟೈಮಲ್ಲಿ ಇದು ಬಂತು, ಇಲ್ಲೂ ಬಂತು. ರೈಟ್. ಸೊ ನಾನು ಅದೇ ಟೈಮಲ್ಲೂ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಸೊ ಇಲ್ಲಿ ಬಿಡ್ ಇದೆ, ಇದು ಆಸ್ಕ್. ಸೊ ಬಿಡ್ಡಲ್ಲಿ ಯಾವ ರೀತಿ ಆರ್ಡರ್ಸ್ಗಳು ಟ್ರಿಗರ್ ಆಗುತ್ತೆ? ಅಗ್ರೆಸಿವ್ ಸೆಲ್ ಆರ್ಡರ್ಸು. ಆಸ್ಕಲ್ಲಿ ಅಗ್ರೆಸಿವ್ ಬೈ ಆರ್ಡರ್ಸು. ಇನ್ನೊಂದು ಇನ್ನೊಂದು ಟೈಪ್ ಆರ್ಡರ್ ಕೂಡ ಟ್ರಿಗರ್ ಆಗುತ್ತೆ. ಯಾವುದದು? ಪ್ಯಾಸಿವ್ ಬೈಯರ್ಸ್ ಬಿಡ್ ಸೈಡಲ್ಲಿ, ಪ್ಯಾಸಿವ್ ಸೆಲ್ಲರ್ಸ್ ಆಸ್ ಸೈಡಲ್ಲಿ. ರೈಟ್. ಸೊ ಈಗ ಇಲ್ಲಿ 27,000 ಆರ್ಡರ್ಗಳು ಟ್ರಿಗರ್ ಆಗಿದೆ. ಅದು ಆರ್ಕ್ ಸೈಡಲ್ ಆಗಿದೆ. ಸೊ ಆರ್ಕ್ ಸೈಡಲ್ ಅಂತಂದ್ರೆ ಅಗ್ರೆಸಿವ್ ಬೈಯರ್ಸ್. ಈಗ ಅಗ್ರೆಸಿವ್ ಬೈಯರ್ 27,000 ಕಾಂಟ್ರಾಕ್ಟ್ ನ ಒಟ್ಟಿಗೆ ಟ್ರಿಗರ್ ಮಾಡಿದಾನೆ ಅಂತ ಅಂದ್ರೆ ಪ್ರೈಸು ಮೇಲ್ಗಡೆ ಹೋಗ್ಬೇಕು. ಹೋಯ್ತಾ? ಹೋಗ್ಲಿಲ್ಲ. ಅಂದ್ರೆ ಏನರ್ಥ? ಮೇ ಬಿ ಅವನು ಪ್ಯಾಸಿವ್ ಸೆಲ್ಲರ್ ಆಗಿರ್ಬೋದು. ರೈಟ್. ಹಂಗಂತ ಇವಾಗ ಅದನ್ನ ನೋಡಿದ ತಕ್ಷಣ ನಾನು ಎಂಟರ್ ಆದ್ನಾ? ಇಲ್ಲ, ವೇಟ್ ಮಾಡಿದೆ. ಕ್ಯಾಂಡಲ್ಲು ಅಟ್ಲೀಸ್ಟ್ ನನ್ನ ಲೆವೆಲ್ ಕೆಳಗಡೆ ಬರಲಿ, ಆಮೇಲೆ ಎಂಟರ್ ಆಗೋಣ ಅಂತ. ರೈಟ್. ಯಾವಾಗ ಪ್ರೈಸು ಇಲ್ಲಿಗೆ ಬಂತೋ ನಾನು ಫಸ್ಟ್ ಎಂಟ್ರಿ ಇಲ್ಲಿ ತಗೊಂಡೆ. ಒಂದು ಎಕ್ಸಿಟ್ ಇಲ್ಲ ಅದೇ, ಇನ್ನೊಂದು ಎಕ್ಸಿಟ್ ಇಲ್ಲ ಅದೇ. ಸೋ ಕ್ಲೀನ್. ಪ್ರೀಮಿಯಮ್ಸು ಎಷ್ಟು ಚೆನ್ನಾಗಿ ಮೂವ್ ಕೊಡ್ತು ಅಂತ ಅಂದರೆ ಬ್ಯೂಟಿಫುಲ್. ರೈಟ್. ಸೋ ಗುಡ್. ಸೊ ಎಂಟ್ರಿ ಪ್ರೈಸ್ ಇಲ್ಲಿತ್ತು, ನನ್ನ ರಿಸ್ಕ್ ಇಲ್ಲಿತ್ತು. 4 ಟೈಮ್ಸ್ ನನ್ನ ರಿಸ್ಕ್ನ ನಾನು ಮಾಡಿದ್ದೀನಿ. ಸೋ ಗುಡ್. ಗುಡ್ ಟ್ರೇಡ್, ಗುಡ್ ಸೆಷನ್. ಸೊ ಲೈವಲ್ಲಿ ಆರ್ಡರ್ ಫ್ಲೋನ ತೋರಿಸ್ದೆ. ಸೊ ದಟ್ ವಾಸ್ ನೈಸ್, ಐ ವಾಸ್ ಹ್ಯಾಪಿ. ಸೊ ಈಗಲೂ ಕೂಡ ಅದು ಬಂದು ವಿ ಆ್ಯಪ್ನ ರೀಟೆಸ್ಟ್ ಮಾಡ್ತಿದೆ. ಈಗ ವಾಪಸ್ಸು 2450 ಕೆಳಗಡೆ ಬಂದರೆ 2450 ಕೆಳಗಡೆ ಬಂದರೆ ಮತ್ತೆ ಎಂಟ್ರ್ ಆಗ್ಬೋದು. ಏನಕ್ಕೆ? 2450 ಕೆಳಗಡೆ ಬಂದರೆ ಅಟ್ಲೀಸ್ಟ್ ನಮಗೆ ರಿಸ್ಕ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ರೈಟ್. ಟಾರ್ಗೆಟ್ನ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಆದರೆ ಎಷ್ಟು ಕಳ್ಕೊಬೋದು ಅನ್ನೋದು ಮಾತ್ರ ನಮ್ಮ ಕೈಲಿರುತ್ತೆ. ಅದನ್ನು ಮಾತ್ರ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಆಗಲೇ ಹೇಳಿದೆ ವಿ ಆ್ಯಪ್ ಹತ್ರ ಬಂದು ಸ್ವಲ್ಪ ಒದ್ದಾಡ್ಬೋದು ಅಂತ, ಆ್ಯಂಡ್ ಪ್ರಾಬ್ಲಿ ದಟ್ ಇಸ್ ದ ಕೇಸ್. ಓಕೆನಾ? ಸೊ ಯಾ, ದಟ್ಸ್ ಆಲ್ ಫಾರ್ ಟುಡೇ. ಏನಾದರೂ ಕ್ವಶನ್ಸ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್. ಇಲ್ಲಾಂದರೆ ವಿ ಕ್ಯಾನ್ ಎಂಡ್ ದಿ ಸೆಷನ್. ಕಾಲ್ ಸೈಡ್, ಐ ಮೀನ್ ನಾನು ಪುಟ್ ಸೈಡಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಜನ ಕಾಲ್ ಸೈಡಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರೆ. ಏನಕ್ಕೆ 15 ಮಿನಿಟ್ ಲೋ, 15 ಮಿನಿಟ್ ಹೈ ಆಗಿದೆ, 15 ಮಿನಿಟ್ನ ಬ್ರೇಕ್ ಮಾಡ್ತು, ರೀಟೆಸ್ಟ್ ಮಾಡ್ತು, ಅಲ್ಲಿಂದ ನೀಟಾಗಿ ಬೌನ್ಸ್ ಲೋ ವಾಲ್ಯೂಮ್ ನೋಡ್ ತನಕ ಹೋಗಿದೆ. ಕ್ಲಾಸಿಕ್ ಒನ್. ಸೋ ಗುಡ್. ನೈಸ್ ಸೆಟಪ್, ನೈಸ್ಲಿ ಎಕ್ಸಿಕ್ಯೂಟೆಡ್. ಓಕೆ, ಏನು ಕ್ವಶನ್ ಇಲ್ಲ ಅಂದರೆ ವಿಲ್ ಎಂಡ್ ದಿ ಸೆಷನ್.
ಓಕೆ, ಏನಾದರೂ ಕ್ವಶನ್ಸ್ ಇದ್ದರೆ, ಐ ಮೀನ್ ತಕ್ಷಣ ಬರಲ್ಲ ಕ್ವಶನ್ಸು. ಮೇ ಬಿ ನೀವು ಆರ್ಡರ್ ಫ್ಲೋನ ಗೇಜ್ ಮಾಡ್ತಾ ಮಾಡ್ತಾ ನಿಮಗೂ ಏನು ಪ್ರಶ್ನೆಗಳು ಕೇಳಬೇಕು ಅಥವಾ ಏನು ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಸೊ ಅವಾಗ ಗ್ರೂಪಲ್ಲಿ ಮೆಸೇಜ್ ಮಾಡಿ, ಐ ವಿಲ್ ರೆಸ್ಪಾಂಡ್. ಓಕೆನಾ? ಆದರೆ ಟೈಮ್ ತಗೊಳ್ಳುತ್ತೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರೋಸೆಸ್ ಮಾಡಿ, ಓಕೆ ಇದೇ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತಗೊಳ್ಳುತ್ತೆ. ರೈಟ್? ಸೊ ಕ್ವಾಲಿಟಿ ಸ್ಕ್ರೀನ್ ಟೈಮ್ನ ಹಾಕಿ. ಸೊ ನೀವು ಮಾರ್ಕೆಟ್ಗೆ 1 ಅವರೇ ಕೂತ್ಕೊಳ್ಳಿ, 2 ಅವರೇ ಕೂತ್ಕೊಳ್ಳಿ, ರೈಟ್? ಆದರೆ ಆ 2 ಅವರು ನೀವು ಸ್ಕ್ರೀನ್ನ ಪ್ರೈಸ್ ಆಕ್ಷನ್ನು, ವಾಲ್ಯೂಮು, ಟೈಮ್ ಆ್ಯಂಡ್ ಸೇಲ್ಸು, ಲೆವೆಲ್ 2 ಎಲ್ಲಾನು ಗೇಜ್ ಮಾಡ್ತಿರ್ಬೇಕು. ರೈಟ್? ಅದ್ರ ಜೊತೆಗೆ ಪ್ರೀಮಿಯಮ್ಸು ಪ್ಲಸ್ ವಿಕ್ಸ್ ಏನು ಮಾಡ್ತಿದೆ ಅದು. ರೈಟ್? ಸೊ ಇದನ್ನೆಲ್ಲ ಗೇಜ್ ಮಾಡಿಕೊಂಡು ನೀವು ಯಾರು ಹೋಗಿ 5 ಅವರ್ 10 ಅವರ್ ಕೂತ್ಕೊಂಡು ದುಡಿತಾರೋ ನೀವು ಅದನ್ನು 1 ಅವರಲ್ಲೇ ದುಡ್ಕೋಬೋದು. ರೈಟ್? ಆದರೆ ಅಷ್ಟೇ ಟೈಮು ನೀವು ಇನ್ವೆಸ್ಟ್ ಮಾಡಬೇಕು. ರೈಟ್? ಇವಾಗ ನಾನು ಆಲ್ಮೋಸ್ಟ್ 1 ಅವರ್ 1.5 ಅವರ್ ಕೂತ್ಕೊಂಡೆ, ಆದರೆ ನನಗೆ ಬೇಕಾಗಿರೋದು ಆಲ್ಮೋಸ್ಟ್ ಬರೀ 15 ಮಿನಿಟ್ಸ್ ಅಷ್ಟೇ. ಅಷ್ಟೇ ಆಗಿದ್ದು, 15 ಮಿನಿಟ್ಸಲ್ಲಿ ಆಗಿದ್ದು. ರೈಟ್? ಆದರೆ ಆ 15 ಮಿನಿಟ್ಸ್ ಸುಮ್ಮನೆ ಬ್ಲೈಂಡಾಗಿ ಆಗಲಿಲ್ಲ. ನಾನು 1 ಅವರ್ ಮುಂಚೆ ಬಂದು ಕೂತ್ಕೊಂಡು ಗೇಜ್ ಮಾಡಿ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ ಆಗಿದ್ದು. ರೈಟ್? ಸೊ ಆರ್ಡರ್ ಫ್ಲೋ ಇಸ್ ಅ ನೈಸ್ ಟೂಲ್. ಹಾಗಂತ ನಿಮ್ಮ ಹತ್ರ ಬರೋ ಸ್ಟ್ರಾಟಜಿನೆಲ್ಲ ಎಸ್ಬಿಟ್ಟು ಬರೀ ಆರ್ಡರ್ ಫ್ಲೋನೇ ನೋಡಬೇಡಿ. ನೀವು ಹಂಗೆ ನೋಡಿದ್ರೆ ಯಾವುದೇ ರೀತಿ ಎಡ್ಜ್ ಸಿಗಲ್ಲ ನಿಮಗೆ ಮಾರ್ಕೆಟಲ್ಲಿ. ನೀವೇನು ಫಾಲೋ ಮಾಡ್ತಿದ್ದೀರಾ ಅದ್ರ ಜೊತೆಗೆ ಆರ್ಡರ್ ಫ್ಲೋನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದನ್ನು ಹೇಳ್ತಾ ಸೆಷನ್ ಮುಗಿಸ್ತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಕ್ವಶನ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್. ಇಲ್ಲ ಅಂದರೆ ಕಮ್ ಗೋ ಹೆಡ್. ಓಕೆ, ಯಾ, ಸಿ ಯು. ಬಾಯ್ ಬಾಯ್.